ಇನ್ನು ಮುಂದೆ ಕೇಳಿ HR ಚಂದ್ರವದನ್ ರಾವ್ ಅವರ ಮರಳಿ ಹಳ್ಳಿಗೆ ಪುಸ್ತಕದ ವಾಚನ. ಕಾರ್ಯಕ್ರಮದ ಪ್ರಸ್ತುತಿ ಗೋಪಾಲಸ್ವಾಮಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿನ ಕನ್ನಡ ಉಪನ್ಯಾಸಕರು ಹಾಗೂ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರೂ ಆದ ಶ್ರೀವತ್ಸ GR ಅವರಿಂದ. HR ಚಂದ್ರವದನರಾವ್ ಅವರ ಮರಳಿ ಹಳ್ಳಿಗೆ ಅಧ್ಯಾಯ 3, ಹುಟ್ಟೂರಿಗೆ ವಾಪಸ್ಸು. 1 ವರ್ಷ ಕಳೆಯಿತು. ಅಮೆರಿಕ ಬೇಜಾರು ಹಿಡಿಸಿತು. ಅವರಿಗೆ ತಮ್ಮ ಊರಿಗೆ ಹೋಗಿ ಬರೋಣ ಅನಿಸಿತು. ಫೋನ್ನಲ್ಲಿ ಮಕ್ಕಳಿಗೆ, ನಾನು ನನ್ನ ಹುಟ್ಟೂರಿಗೆ ಹೋಗುತ್ತಿದ್ದೇನೆ, ನೀವು ಬನ್ನಿ, ಇಂಡಿಯಾದ ಬೇರೆ ಬೇರೆ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡುವಿರಂತೆ ಎಂದರು. ಇಬ್ಬರು, ಇಲ್ಲ, ನಮಗೆ ಅಲ್ಲಿಗೆ ಬರಲು ಇಷ್ಟವಿಲ್ಲ ಎಂದು ತಿಳಿಸಿದರು. ಅಪಾರ್ಟ್ಮೆಂಟ್ ಅನ್ನು ಬಾಡಿಗೆಗೆ ಇಂಡಿಯಾದಿಂದ ಬಂದ ಒಬ್ಬರಿಗೆ ಕೊಟ್ಟು ತಾವಿದ್ದ ಮನೆಗೆ ಬೀಗ ಹಾಕಿ, ಬೀಗದ ಕೈಯನ್ನು ಬಾಡಿಗೆದಾರರ ಕೈಯಲ್ಲಿ ಕೊಟ್ಟು, ನನ್ನ ಮಕ್ಕಳು ಬಂದು ಕೇಳಿದರೆ ಬೀಗದ ಕೈ ಅವರಿಗೆ ಕೊಡಿ ಎಂದು ತಿಳಿಸಿದರು. ಮಕ್ಕಳಿಗೂ ಈ ವಿಷಯ ಹೇಳಿ ಅವರು ಇಂಡಿಯಾಕ್ಕೆ ಹೊರಟರು. ಪತ್ರ ವ್ಯವಹಾರದಿಂದ ಫೋನ್ನಲ್ಲಿ ಮಾತನಾಡುವ ಮೂಲಕ ಅವರಿಗೆ ಆಗಲೇ ಕೆಲವು ವಿಷಯಗಳು ಗೊತ್ತಾಗಿದ್ದವು. ಶಿವಶಂಕರಪ್ಪ ಮತ್ತು ಅವಿನಾಶ್ ಅವರ ನಿಧನದ ವಿಷಯ, ಕಲ್ಲೂರಿಗೆ ವಿದ್ಯುತ್ ಶಕ್ತಿ, ನೀರಿನ ಕೊಳಾಯಿ, ಹೈಸ್ಕೂಲ್, ಆಸ್ಪತ್ರೆ ಇವು ಬಂದಿರುವುದು ಇತ್ಯಾದಿ. ನೀಲಕಂಠ ಭಟ್ಟರು ಬೆಂಗಳೂರಿಗೆ ಬಂದೊಡನೆ ಭೂಮಿಯವರ ಮನೆಗೆ ಹೋಗಿ ಅವರ ಕಾಲು ಮುಟ್ಟಿ ನಮಸ್ಕರಿಸಿ ಆರೋಗ್ಯ ವಿಚಾರಿಸಿದರು. ಅವಿನಾಶ್ ಬದುಕಿದ್ದರೆ ಚೆನ್ನಾಗಿತ್ತು ಎಂದರು. ಅದಕ್ಕೆ ಆಕೆ, ಎಲ್ಲ ನನ್ನ ಹಣೆ ಬರಹ, ಅವರು ಬೇಕಾದಷ್ಟು ಸಂಪತ್ತನ್ನು ಬಿಟ್ಟು ಹೋಗಿದ್ದಾರೆ. ಈ ಮನೆಯಲ್ಲದೆ ಡಾಲರ್ಸ್ ಕಾಲೋನಿಯಲ್ಲಿ ಒಂದು ಬಂಗ್ಲೆ ಇದೆ. ಬ್ಯಾಂಕಿನ ಲಾಕರ್ನಲ್ಲಿ ಚಿನ್ನ ವಜ್ರದ ಆಭರಣಗಳಿವೆ. ಯಜಮಾನರು ಸ್ವಾರ್ಥಿಯಲ್ಲ. ಹಾಸ್ಟೆಲ್ಗಳಿಗೆ, ಆಸ್ಪತ್ರೆಗಾಗಿ ಸಾಕಷ್ಟು ದಾನ ಮಾಡಿದ್ದಾರೆ. ಬಡ ಬುದ್ಧಿವಂತ ಅನೇಕ ವಿದ್ಯಾರ್ಥಿಗಳಿಗೆ ನಿರಂತರ ಸಹಾಯ ಮಾಡಿದ್ದಾರೆ. ಸಾರ್ಥಕ ಬದುಕು ಎಂದರು ಭಟ್ಟರು. ಆದರೆ ನೀಲಕಂಠ, ನನಗೊಂದೇ ಕೊರಗು, ನನಗೆ ಮಕ್ಕಳಿಲ್ಲ. ಒಬ್ಬ ಹುಡುಗನನ್ನು ದತ್ತು ತೆಗೆದುಕೊಂಡಿದ್ದೆವು. ಅವನು ವ್ಯಾಸಂಗಕ್ಕೆ ಅಮೆರಿಕಾಗೆ ಹೋದವನು ನಮ್ಮ ಸಂಬಂಧ ಕಳೆದುಕೊಂಡ. ಸಾರಿ ಎಂದರು ನೀಲಕಂಠ ಭಟ್ಟರು. ಸಾರಿ ಏಕೆ, ಜಗತ್ತು ಇರುವುದು ಹಾಗೆಯೇ. ನೀಲಕಂಠ ಭಟ್ಟರು ಸುಮ್ಮನಿದ್ದರು. ಅನಂತರ ಹೇಳಿದರು, ನಾನು 2 ದಿನ ಇಲ್ಲಿದ್ದು ನೋಡಬೇಕಾದವರನ್ನು ನೋಡಿ ಮಾತನಾಡಿಸಿ ಆಮೇಲೆ ಊರಿಗೆ ಹೋಗುತ್ತೇನೆ. 2 ದಿನಗಳು ಎಂದೆ. 1-2 ತಿಂಗಳು ಇರು, ನನಗೆ ಸಂತೋಷವಾಗುತ್ತದೆ. ಇಲ್ಲ, ಊರಿಗೆ ಹೋಗಿ ನನ್ನಪ್ಪ ಇದ್ದ ಮನೆ, ದೇವಾಲಯ, ಶಿವಶಂಕರಪ್ಪನವರು ಇದ್ದ ಮನೆ ನೋಡಬೇಕು. ನೋಡಿಕೊಂಡು ಬಾ. ನನ್ನ ಮನೆಗೆ ಬೀಗ ಹಾಕಿರುತ್ತದೆ. ನಮ್ಮ ರೈತ ರಾಜಪ್ಪ ಪ್ರತಿನಿತ್ಯ ಮನೆ ಗುಡಿಸಿ ಸಂಜೆ ದೀಪ ಹಚ್ಚಿ ಮನೆಗೆ ಹೋಗುತ್ತಾನೆ ಅಥವಾ ಅಲ್ಲೇ ಮಲಗುತ್ತಾನೆ. ನೀಲಕಂಠ ಭಟ್ಟರು ಭೂಮಿಯವರ ಮನೆಯಲ್ಲಿ 2 ದಿನವಲ್ಲ 2 ವಾರವಿದ್ದು ಬೆಂಗಳೂರಿನಲ್ಲಿದ್ದ ಅವನ ಪರಿಚಯಸ್ಥರ ಹಿಂದಿನ ಗೆಳೆಯರ ಮನೆಗೆ ಹೋಗಿ ಬಂದ. ಭೂಮಿ ಮನೆಯಲ್ಲಿ ಅಡುಗೆ ಮಾಡಲು ಸಾವಿತ್ರಿ ಎನ್ನುವ ಅನಾಥ ವಿಧವೆ ಇದ್ದಳು. ಅವಳಿಗೆ ಅಲ್ಲೇ ವಾಸ. ಕೆಂಪಣ್ಣ ಮನೆಯ ಸೇವಕ. ದಿನದಲ್ಲಿ 8 ರಿಂದ 10 ಗಂಟೆ ಅವನು ಮನೆಯಲ್ಲೇ ಇರುತ್ತಾ ಎಲ್ಲ ಕೆಲಸ ಮಾಡುತ್ತಿದ್ದ, ನಂಬಿಕಸ್ಥ. ಜೊತೆಗೆ ಮನೆ ಕಾಯುವುದಕ್ಕೆ ದಡಿಯ ಆಲ್ಸೇಷನ್ ನಾಯಿ ಇದೆ. ಭೂಮಿಗೆ ನೀಲಕಂಠ ಮನೆಯಲ್ಲಿದ್ದರೆ ಯಾವ ತೊಂದರೆಯೂ ಇಲ್ಲ, ಬದಲು ಸಂತೋಷ. ನೀಲಕಂಠ ಬೆಂಗಳೂರಿನಿಂದ ಮೈಸೂರಿಗೆ ಬಂದೊಡನೆ ಅನಾಥಾಲಯಕ್ಕೆ ಹೋದರು. ತನಗೆ ಪರಿಚಯವಿದ್ದ ಯಾರೂ ಅಲ್ಲಿರಲಿಲ್ಲ. ಆಡಳಿತ ನಡೆಸುವ ಮ್ಯಾನೇಜರ್ ಅನ್ನು ಕಂಡು ಮಾತನಾಡಿಸಿದರು. ಅವರು, ನೀವಿದ್ದ ಕಾಲದಲ್ಲಿದ್ದವರು ಈಗ ಯಾರೂ ಇಲ್ಲ, ಎಲ್ಲ ಸ್ವರ್ಗಸ್ಥರಾಗಿದ್ದಾರೆ. ಅವರ ಆದರ್ಶವೇ ನಮಗೆ ದಾರಿ ಎಂದರು. ಈಗ ಅನಾಥಾಲಯದಲ್ಲಿ ಎಷ್ಟು ಹುಡುಗರಿದ್ದಾರೆ? ಒಟ್ಟು 30. ಈಗ ಎಲ್ಲ ಕಡೆ PU ಇದೆ. ಅದಕ್ಕೆ ಡಿಗ್ರಿ ಓದುವ ಮತ್ತು ಸ್ನಾತಕೋತ್ತರ ಪದವಿಗೆ ಓದುವವರಿದ್ದಾರೆ. ನಾನು ಅನಾಥಾಲಯಕ್ಕೆ ಚಿರಋಣಿ. ನನಗೆ 9 ವರ್ಷ ಊಟ ವಸತಿ ಕೊಟ್ಟ ಜಾಗ ಇದು. ಅನಾಥಾಲಯಕ್ಕೆ 10 ಲಕ್ಷ ರೂಪಾಯಿ ಸದ್ಯದಲ್ಲೇ ಕೊಡುತ್ತೇನೆ ಎಂದು ಹೇಳಿ ನೀಲಕಂಠ ಭಟ್ಟರು ಊರಿಗೆ ಬಸ್ ಹಿಡಿದರು. ಕಲ್ಲೂರು ಕ್ರಾಸ್ ಬಳಿ ಬಸ್ ನಿಂತಿತು. ಭಟ್ಟರಲ್ಲದೆ ಇನ್ನೂ 3-4 ಜನ ಬಸ್ನಿಂದ ಇಳಿದರು. ಎಲ್ಲರೂ ಯುವಕರು. ಒಬ್ಬ ಹೇಳಿದ, ನೀವು ಹೊಸಬರು ಅನ್ನುವ ಹಾಗೆ ಕಾಣುತ್ತದೆ. 2 ಸ್ಯಾಮ್ಸೊನೈಟ್ ಸೂಟ್ ಕೇಸ್ ಇದೆ. ಎಲ್ಲಿಗೆ ಹೋಗಬೇಕಾಗಿತ್ತು? ಯಾರಾದರೂ ಕಲ್ಲೂರಿನಲ್ಲಿದ್ದಾರೆಯೇ? ನೀಲಕಂಠ ಭಟ್ಟರು ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ, ನಿಮಗೆ ನೀಲಕಂಠೇಶ್ವರನ ಗುಡಿ ಗೊತ್ತಿರಲೇಬೇಕು. ಅದರ ಅರ್ಚಕರು ಯಾರು? ಶಿವರಾಮು ಎನ್ನುವವರು. ಅವರಿಗೆ ಆಗಲೇ 75 ರಿಂದ 80 ವರ್ಷ ವಯಸ್ಸು. ಹಾಗಾದರೂ ಮನೆಯನ್ನು ಚೊಕ್ಕಟವಾಗಿಟ್ಟುಕೊಂಡಿದ್ದಾರೆ. ದೇವರ ಪೂಜೆ ಎಂದು ತಪ್ಪಿಸುವುದಿಲ್ಲ. ಶಿವರಾಮು ಅವರು ಇರುವ ಮನೆ ಯಾರದ್ದು ಗೊತ್ತಾ? ಅವರದೇ ಇರಬೇಕು. ಅಲ್ಲ, ಅದು ಈಶ್ವರ ಭಟ್ಟರದು. ಅದು ನಮಗೆ ಗೊತ್ತಿಲ್ಲ. ಈಗ ಈಶ್ವರ ಭಟ್ಟರು ಯಾರು? ಅವರು ನಮ್ಮ ತಂದೆ. ಅವರನ್ನು ಜೊತೆಗಿಟ್ಟುಕೊಂಡಿದ್ದರು. ಶಿವರಾಮು ಅಪ್ಪನಿಗೆ ಸಹಾಯ ಮಾಡುತ್ತಾ ಅವರೊಡನೆಯೇ ಇದ್ದರು ಎಂದು ಕೇಳಿದ್ದೆ. ಖಾಸಗಿ ವಿಷಯ.
ನಮಗೆ ಸದ್ಯಕ್ಕೆ ಅದು ಬೇಡ. ನೀವು ಎಲ್ಲಿಂದ ಬಂದಿರಿ? ಈಗ ಎಲ್ಲಿಗೆ ಹೋಗಬೇಕು? ನಾನು ಅಮೆರಿಕಾದಿಂದ ಬಂದೆ. ಅಲ್ಲೇ 40ರಿಂದ 42 ವರ್ಷಗಳಿದ್ದೆ. ವೃತ್ತಿಯಲ್ಲಿ ನಾನು ಇಂಜಿನಿಯರ್. ಈಗ ರಿಟೈರ್ಡ್ ಆಗಿದ್ದೇನೆ. ನನ್ನ ಮನೆ, ನನ್ನ ಜಮೀನನ್ನು ನಾನು ನೋಡಬೇಕು. ಮುಖ್ಯವಾಗಿ ಹಿರಿಯರನ್ನು, ಅಂದರೆ 80ರಿಂದ 90 ವರ್ಷ ವಯಸ್ಸಾದವರನ್ನು ಕಂಡು ಮಾತನಾಡಿಸಬೇಕು. ಒಳ್ಳೆಯದು ಸರ್. ಸೂಟ್ಕೇಸ್ಗಳನ್ನು ನಾನು ಹೊರಲಾರೆ. ಯಾವುದಾದ್ರೂ ಎತ್ತಿನ ಗಾಡಿ ಸಿಗಬಹುದೇ? ಯುವಕರಿಗೆ ಫಾರಿನ್ನಿಂದ ಬಂದ ಭಟ್ಟರನ್ನು ನೋಡಿ ಏನೋ ಆನಂದವಾಯಿತು. ಭೂಪಟದಲ್ಲಿ ಅವರು ಅಮೆರಿಕವನ್ನು ನೋಡಿದ್ದರೆ ವಿನ ಯಾರೂ ಅಲ್ಲಿಗೆ ಹೋಗಿ ಬಂದಿರಲಿಲ್ಲ. ಅಷ್ಟೇ ಏಕೆ, ಅಲ್ಲಿಗೆ ಹೋಗಿ ಬಂದವರನ್ನೂ ಕಂಡಿರಲಿಲ್ಲ. ಒಬ್ಬ ಹೇಳಿದ, ನನ್ನ ಹೆಸರು ಮಂಚಯ್ಯ, ನನ್ನ ಪಕ್ಕದಲ್ಲಿ ನಿಂತಿರುವವನು ನಂಜುಂಡಪ್ಪ. ಇಬ್ಬರಿಗೂ 2 ಎಕರೆ ಜಮೀನಿದೆ. ಕುರಿಗಳನ್ನು ಸಾಕಿದ್ದೀವಿ. ನಾವು ನಿಮ್ಮ ಸೂಟ್ಕೇಸನ್ನು ಹೊತ್ತುಕೊಂಡು ಬರ್ತೀವಿ. ನಮಗೆ ಏನೂ ತೊಂದರೆ ಇಲ್ಲ. ನೀವು ಜೊತೆಗೆ ಬನ್ನಿ. ಸರಿ, ನಿಮಗೆ ಏನು ಕೊಡಬೇಕು? ಸರ್, ನಾವು ಸಿಟಿಯ ಕೂಲಿಗಳಲ್ಲ. ದುಡ್ಡು ಬಿಸಾಡುತ್ತೇನೆ ಎಂದರೆ ನಾವು ನಿಮ್ಮ ಜೊತೆ ಬರೋದಿಲ್ಲ. ನೀವಾಯ್ತು, ನಿಮ್ಮ ಸೂಟ್ಕೇಸ್ ಆಯ್ತು. ಪುಕ್ಸಟ್ಟೆ ಸೇವೆ ಯಾರಿಗುಂಟು, ಯಾರಿಗಿಲ್ಲ ಎಂದರು ಭಟ್ಟರು. ಭಟ್ಟರ ಮನೆ ಬಂತು. ಸೂಟ್ಕೇಸ್ಗಳನ್ನು ಹೊತ್ತು ತಂದ ಯುವಕರು ಅವನ್ನು ಮನೆಯ ಬಾಗಿಲ ಬಳಿ ಇಟ್ಟು ಭಟ್ಟರಿಗೆ ನಮಸ್ಕಾರ ಹೇಳಿ ಹೊರಟರು. ಸಂಜೆ 6ರ ಮೇಲೆ ಬನ್ನಿ, ಮಾತನಾಡೋಣ ಎಂದರು ಭಟ್ಟರು. ಇವತ್ತೋ ನಾಳೆಯೋ ಸಂಜೆ ಬರ್ತೀವಿ. ಬಾಗಿಲನ್ನು ತಟ್ಟಿದೊಡನೆ ಶಿವರಾಮು ಬಂದು ಬಾಗಿಲನ್ನು ತೆಗೆದರು. ನೀವು ಎಷ್ಟು ಹೊತ್ತಿಗೆ ಬರುತ್ತೀರಿ ಎಂದು ಗೊತ್ತಾಗಲಿಲ್ಲ ಎಂದು ಕುರ್ಚಿ ತೋರಿಸಿದರು. ಹೊರಗಿದ್ದ ಸೂಟ್ಕೇಸ್ಗಳನ್ನು ಒಳಗೆ ತಂದಿಟ್ಟರು. ನಿಧಾನವಾಗಿ ಅನ್ನ ಮಾಡುವಿರಂತೆ. ಬೆಳಿಗ್ಗೆ ಹೊರಡುವುದಕ್ಕೂ ಮುಂಚೆ ಭೂಮಿಯವರ ಮನೆಯಲ್ಲಿ ಗಡದ್ದಾಗಿ 4-6 ಇಡ್ಲಿ ಸಾಂಬಾರ್ ತಿಂದು ಬಂದಿದ್ದೇನೆ. ನೀವು ಕುಳಿತುಕೊಳ್ಳಿ, ಒಂದಷ್ಟು ಮಾತನಾಡೋಣ. ಆಯ್ತು ಎಂದು ಹೇಳಿದ ಶಿವರಾಮು ಪಕ್ಕದಲ್ಲೇ ಇದ್ದ ಒಂದು ಸ್ಟೂಲ್ ಮೇಲೆ ಕುಳಿತು ತಮ್ಮ ವಿಷಯವನ್ನೆಲ್ಲ, ಜೊತೆಗೆ ಅವರ ಆಪ್ತ ಮಿತ್ರರು, ಹಿರಿಯರು, ಮಾನವೀಯತೆಯನ್ನು ಮೈಗೂಡಿಸಿಕೊಂಡಿದ್ದ ಈಶ್ವರ ಭಟ್ಟರ ವಿಷಯವನ್ನು ತಿಳಿಸಿದರು. ಅವರು ನನಗೆ ಇಲ್ಲಿರಲು ಅವಕಾಶ ಕೊಟ್ಟಿಲ್ಲದಿದ್ದರೆ ನಾನು ಬೀದಿ ಬಿಕಾರಿಯಾಗಿರುತ್ತಿದ್ದೆ ಎಂದರು. ಮನೆ ವಿಶಾಲವಾಗಿತ್ತು. ಸಿಮೆಂಟ್ ನೆಲ, ಮಂಗಳೂರು ಹೆಂಚು, ನಲ್ಲಿ, ವಿದ್ಯುತ್ ಎಲ್ಲ ಇವೆ. ನೀಲಕಂಠ ಭಟ್ಟರು ಬಂದ ಟಾರ್ ಹಾಕಿದ ರಸ್ತೆ ವಿಶಾಲವಾಗಿ ಅಗಲವಾಗಿತ್ತು. ರಸ್ತೆಯ ಪಕ್ಕ ವಿದ್ಯುತ್ ತಂತಿ ಹೊತ್ತ ಕಂಬಗಳು, ಮರಗಳು, ಅಲ್ಲಲ್ಲಿ ಕೊಳಾಯಿ, ನಲ್ಲಿ. 40 ವರ್ಷದಲ್ಲಿ ಊರು ಚೆನ್ನಾಗಿ ಬೆಳೆದಿದೆ. ಆಧುನಿಕ ಸೌಕರ್ಯಗಳಿವೆ ಎಂದರು ಭಟ್ಟರು. ಹೌದು, ಬಂಜರು ಎನಿಸಿಕೊಂಡಿದ್ದ ಹೊಲದಲ್ಲಿ ರೈತರು ಬೆಳೆಯುತ್ತಿದ್ದ ಬೆಳೆ ಕಡಿಮೆ. ಈಗ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ರೈತರು ಬೋರ್ವೆಲ್ ಮಾಡಿಸಿ ನೀರು ಹಾಯಿಸಿ ತರಕಾರಿ, ಹಣ್ಣು, ಹಂಪಲು ಬೆಳೆಯುತ್ತಾರೆ. ಸಿಟಿಗೆ ಹೋಗಿ ಅವನ್ನು ಮಾರುತ್ತಾರೆ. ಹಿಂದಿನ ಬಡತನ ಈಗ ಇಲ್ಲ. ಹೈಸ್ಕೂಲ್ ಇರುವುದರಿಂದ ಪ್ರೈಮರಿ ಶಾಲೆ ಓದಿದ ಮಕ್ಕಳು ಈಗ ಓದಲು ಸಿಟಿಗೆ ಹೋಗಬೇಕಾಗಿಲ್ಲ. ಅವರು SSLC ವರೆಗೂ ಓದಬಹುದು. ಹಳ್ಳಿಯ 1 ಕಿಲೋಮೀಟರ್ ದೂರದಲ್ಲಿ ಒಂದು ಕೆರೆ ಇದೆ. ಬೇಸಿಗೆಯಲ್ಲೂ ಅಲ್ಪ ಸ್ವಲ್ಪ ನೀರಿರುತ್ತೆ. ಕುರಿಗಳಿಗೆ, ಜಾನುವಾರುಗಳಿಗೆ ಅದೇ ನೀರು ಎಂದರು ಶಿವರಾಮು. ಮಾರನೆಯ ದಿನ ಮನೆಗೆ ಬಂದ ಮಂಚಪ್ಪ ತನ್ನ ಗೆಳೆಯನ ಜೊತೆಯಲ್ಲಿ ಶಿವರಾಮು ಅವರಿಗೆ ಚಾಪೆ ಹಾಕಿ ಕುಳಿತುಕೊಳ್ಳುವಂತೆ ಹೇಳಿದರು. ನೀಲಕಂಠ ಭಟ್ಟರು ಅವರೊಡನೆ ಹೇಳಿದರು, ನಿಮ್ಮ ಹಳ್ಳಿ ಅಲ್ಲ, ನಮ್ಮ ಹಳ್ಳಿ ಈಗ ಆಧುನಿಕತೆಯತ್ತ ಕಾಲಿಡುತ್ತಿದೆ. ಹಳ್ಳಿ ಬಹುಮಟ್ಟಿಗೆ ಸ್ವಚ್ಛವಾಗಿದೆ. ಆದರೆ ಅಷ್ಟು ಸಾಲದು. ಸ್ವಚ್ಛತೆಗೆ ತುಂಬಾ ಕಾಳಜಿ ವಹಿಸಬೇಕು. ಆಗ ರೋಗ ರುಜಿನಗಳಿರುವುದಿಲ್ಲ. ಹೌದು ಸರ್, ಆದರೆ ಹಿರಿಯರು ಅನಿಸಿಕೊಂಡವರು ಅನಕ್ಷರಸ್ಥರು. ಅವರಿಗೆ ನಮ್ಮ ಮಾತು ಬೇಕಿಲ್ಲ. ಮೂಢನಂಬಿಕೆ ಅವರಲ್ಲಿ ತುಂಬಿದೆ. ಅದನ್ನೇ ಮನೆಯಲ್ಲಿ ಎಲ್ಲರಿಗೂ ಬಿತ್ತುತ್ತಾರೆ. ಒಂದು ಸಂಜೆ ಅರಳಿಕಟ್ಟೆ ಬಳಿ ಎಲ್ಲರೂ ಸೇರೋಣ. ನಾನು ಬರುತ್ತೇನೆ. ವಿದೇಶದಲ್ಲಿದ್ದ ನನ್ನ ಬಗ್ಗೆ ಎಲ್ಲರಿಗೂ ಅಭಿಮಾನವಿದೆ. ಹಿರಿಯರು ನನ್ನ ಮಾತನ್ನು ಕೇಳಿ ಸುಧಾರಿಸಬಹುದು. ನಾವು ಪಂಚಾಯಿತಿ ಚೇರ್ಮನ್ ಪುಟ್ಟಪ್ಪನವರನ್ನು ನಿಮ್ಮ ಮನೆಗೆ ಕಳುಹಿಸುತ್ತೇವೆ. ಅವರೊಡನೆ ಮಾತನಾಡಿ ಎಂದ ಮಂಚಪ್ಪ. ಭಟ್ಟರು ಅವರಿಬ್ಬರಿಗೂ ಅಮೆರಿಕಾದಿಂದ ತಂದಿದ್ದ ಶರ್ಟ್ಗಳನ್ನು ಕೊಟ್ಟು ಕಳುಹಿಸಿದರು. ಜ್ಞಾಪಿಸಿಕೊಂಡು ಶಿವರಾಮುಗೂ ತುಂಬು ತೋಳಿನ 2 ಶರ್ಟ್ ಕೊಟ್ಟರು. ಅರ್ಧ ಗಂಟೆಯೊಳಗೆ ಚೇರ್ಮನ್ ಪುಟ್ಟಪ್ಪ ನೀಲಕಂಠ ಭಟ್ಟರ ಮನೆಗೆ ಬಂದು, ನಾನು ನೆನ್ನೆಯೇ ಬರೋಣ ಅಂತಿದ್ದೆ, ನೀವು ಬ್ಯುಸಿ ಆಗಿರುತ್ತೀರಿ, ಪ್ರಯಾಣದ ಆಯಾಸ ಇನ್ನೂ ಹೋಗಿರಲಾರದು ಎಂದು ಬರಲಿಲ್ಲ. ಮಂಚಪ್ಪ ಬಂದು ಹೇಳಿದ, ನೀವು ನನ್ನನ್ನು ನೋಡಬೇಕೆಂದಿದ್ದೀರಿ ಎಂದು. ಹೌದು ಪುಟ್ಟಪ್ಪನವರೇ, ನಿಮ್ಮ ಪರಿಚಯವಿರಲಿಲ್ಲ. ನಾನು ಊರು ಬಿಟ್ಟಾಗ ನಿಮಗೆ 8ರಿಂದ 10 ವರ್ಷವಿರಬಹುದು ಅಷ್ಟೇ. ಇರಲಿ, ಆರೋಗ್ಯ ಹೇಗಿದೆ? ಹೌದು, ನಾನು ನಿಮಗಿಂತ 10-15 ವರ್ಷ ಚಿಕ್ಕವನು. PU ಪಾಸು ಮಾಡಿದ ಮೇಲೆ ಹಳ್ಳಿಯಲ್ಲೇ ಉಳಿದು ಅದರ ಉನ್ನತಿಗೆ ಪ್ರಯತ್ನ ಮಾಡ್ತಿದ್ದೀನಿ. ಈಗ 10 ಎಕರೆ ಹೊಲ ಇದೆ. ಪಂಪ್ಸೆಟ್ ಹಾಕಿಸಿ ಹಣ್ಣು ಹಂಪಲು ತರಕಾರಿ ಬೆಳೆಯುತ್ತಿದ್ದೇನೆ. ನನಗೆ ಮದುವೆಯಾಗಿ 2 ಹೆಣ್ಣು ಮಕ್ಕಳು, ಒಬ್ಬ ಹುಡುಗ ಇದ್ದಾನೆ. ಹೆಣ್ಣು ಮಕ್ಕಳಿಗೆ ಮದುವೆ ಮಾಡಿದ್ದೇನೆ. ಅವರು ಮೈಸೂರಿನಲ್ಲಿದ್ದಾರೆ. ಒಬ್ಬ ಅಳಿಯ ಸರ್ಕಾರಿ ನೌಕರ, ರೆವಿನ್ಯೂ ಇಲಾಖೆಯಲ್ಲಿ ಗುಮಾಸ್ತ. ಇನ್ನೊಬ್ಬ ಅಳಿಯ ಕಿರಾಣಿ ಅಂಗಡಿ ಇಟ್ಟು ವ್ಯಾಪಾರ ಮಾಡುತ್ತಿದ್ದಾನೆ. ಮಗ MBBS ಮಾಡಿ ವೈದ್ಯನಾಗಿದ್ದಾನೆ. ಸದ್ಯದಲ್ಲಿ ಬೆಂಗಳೂರಿನಲ್ಲಿದ್ದಾನೆ. ಬಹಳ ಸಂತೋಷ ಪುಟ್ಟಪ್ಪನವರೇ. ನಿಮಗೆ ಅನುಕೂಲವಾದ ದಿನ ಒಂದು ಸಭೆ ಏರ್ಪಡಿಸಿ ನಾನು ಬಂದು ಮಾತನಾಡುತ್ತೇನೆ. ಊರಿನ ಪುರೋಭಿವೃದ್ಧಿಗೆ ಸಹಾಯ ಮಾಡುತ್ತೇನೆ. ನಾಳೆ ಬೆಳಿಗ್ಗೆ ಟಾಮ್ ಹಾಕಿಸಿ ಒಂದು
ಸಂಜೆ 5ಕ್ಕೆ ಎಲ್ಲರೂ ಅರಳಿ ಮರದ ಬಳಿ ಸೇರುವಂತೆ ಮಾಡ್ತೀನಿ. ಥ್ಯಾಂಕ್ಸ್ ಏಕೆ, ದಯವಿಟ್ಟು ಫಾರ್ಮಾಲಿಟಿ ಬಿಟ್ಟು ಬಿಡಿ. ಭಟ್ಟರು ಸುಮ್ಮನಿದ್ದರು. ಪುಟ್ಟಪ್ಪನವರು ಎದ್ದು ಭಟ್ಟರಿಗೆ ನಮಸ್ಕರಿಸಿ ಹೊರಟರು. ಮಾರನೆಯ ದಿನ ಸಂಜೆ 5 ಗಂಟೆಗೆಲ್ಲ ಅರಳಿಕಟ್ಟೆ ಬಳಿ ಜನ ಸೇರಿದರು. ಪುಟ್ಟಪ್ಪ, ಮಂಚಪ್ಪ, ನಂಜುಂಡಪ್ಪ ಇವರೆಲ್ಲ ಸೇರಿ ಚಪ್ಪರ ಹಾಕಿಸಿ ನೀಲಕಂಠ ಭಟ್ಟರಿಗೆ ಸುಸ್ವಾಗತ ಎನ್ನುವ ಬೋರ್ಡ್ ಕೂಡ ಹಾಕಿಸಿದರು. ಶಿವರಾಮ ಜೊತೆ ನೀಲಕಂಠರು ಬಂದ ಕೂಡಲೇ ಜನರೆಲ್ಲ ಎದ್ದು ಅವರಿಗೆ ಸ್ವಾಗತ ಕೋರಿದರು. ವೇದಿಕೆಗೆ ಪುಟ್ಟಪ್ಪನವರು ನೀಲಕಂಠ ಭಟ್ಟರನ್ನು ಮತ್ತು ಶಿವರಾಮು ಅವರನ್ನು ಕೂರಿಸಿ ಪಕ್ಕದಲ್ಲಿ ಅವರು ಕುಳಿತರು. ಅವರ ಪಕ್ಕದಲ್ಲಿ ಹೈಸ್ಕೂಲಿನ ಹೆಡ್ ಮಾಸ್ಟರ್ ಚೆಲುವಯ್ಯ 5-10 ನಿಮಿಷ ಅವರು ಅದು ಇದು ಮಾತನಾಡಿದರು. ನಂತರ ಕಾರ್ಯಕ್ರಮ ಶುರುವಾಯಿತು. ಪುಟ್ಟಪ್ಪನವರೇ ಅಧ್ಯಕ್ಷರು ನಿಂತು ಹೇಳಿದರು, ಸಭಿಕರೇ, ಕಾರ್ಯಕ್ರಮ ಪ್ರಾರಂಭವಾಗುವುದಕ್ಕೆ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಅದು ನಿಮಗೆಲ್ಲ ಗೊತ್ತೇ ಇದೆ, ಆದರೆ ಶ್ರೀ ನೀಲಕಂಠ ಭಟ್ಟರಿಗೆ ಗೊತ್ತಿಲ್ಲ. ನಮ್ಮ ಹಳ್ಳಿಯ ಸಭ್ಯ ರೈತ ಚೆಲುವೇಗೌಡರು ಧನಿಕರಲ್ಲ, ಆದರೆ ಯಾರ ಮುಂದೆಯೂ ಕೈ ನೀಡಿ ಹಣ ಕೇಳಿದವರಲ್ಲ. ಅವರಿಗೆ 3/4 ಎಕರೆ ಹೊಲ, 8-10 ಕುರಿಗಳು ಇದ್ದವು. ಮಗಳ ಮದುವೆಗೆ ಉಳಿಸಿದ ಹಣವಲ್ಲದೆ ಜೊತೆಗೆ 1 ಲಕ್ಷ ರೂಪಾಯಿ ಕೂಡ ಸಾಲ ಮಾಡಿದ್ದರು. ದುರದೃಷ್ಟ, ಮಳೆ ಇಲ್ಲದೆ ಅವರಿಗೆ ಜಮೀನಿನಿಂದ 1 ರೂಪಾಯಿಯೂ ಸಿಗಲಿಲ್ಲ. ಗೌಡರು ಜೀವಕ್ಕಿಂತ ಮಾನವೇ ಹೆಚ್ಚು ಮೌಲ್ಯ ಎಂದುಕೊಂಡು ಸಾಲವನ್ನು 2 ವರ್ಷಗಳಾದರೂ ತೀರಿಸಲು ಸಾಧ್ಯವಾಗದ್ದಕ್ಕೆ ಅವರಿಗಾದ ಜಿಗುಪ್ಸೆ ಅಷ್ಟಿಷ್ಟಲ್ಲ. ಹೆಂಡತಿ ಮತ್ತು ಮಗನನ್ನು ಊರಿಗೆ ಕಳುಹಿಸಿ 1 ತಿಂಗಳ ಹಿಂದೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಮಳೆಯನ್ನೇ ನಂಬಿರುವ ಬಡ ರೈತರು ಬರಗಾಲ ಒಕ್ಕರಿಸಿದರೆ ಏನು ಮಾಡಬೇಕು? ಸರ್ಕಾರದಿಂದ ಸಾಲ, ಬ್ಯಾಂಕ್ನಿಂದ ಸಾಲ ಪಡೆಯುವ ಚಾಣಾಕ್ಷತೆ ಅವರಿಗಿರಲಿಲ್ಲ. ಆಗಬಹುದಾದ ಅವಮಾನಕ್ಕೆ ಹೆದರಿ ಅವರು ಪ್ರಾಣ ತೆಗೆದುಕೊಂಡರು. ಅವರ ಆತ್ಮಕ್ಕೆ ಚಿರಶಾಂತಿ ನೀಡುವಂತೆ ಪ್ರಾರ್ಥಿಸುತ್ತಾ ನಾವೆಲ್ಲ 1 ನಿಮಿಷ ನಿಂತು ಮೃತ ಗೌಡರಿಗೆ ನಮ್ಮ ಗೌರವ ಸಲ್ಲಿಸೋಣ. ನೀಲಕಂಠ ಭಟ್ಟರು ಸರಿ ಎಂದರು. ಎಲ್ಲರೂ ನಿಂತು 1 ನಿಮಿಷ ಮೌನದಿಂದ ಗೌಡರ ಆತ್ಮಕ್ಕೆ ಶಾಂತಿ ಕೋರಿದರು. ನಂತರ ನೀಲಕಂಠ ಭಟ್ಟರು ಹೇಳಿದರು, ಬಂಧುಗಳೇ, ನಿಮ್ಮ ಪೈಕಿ ಕೆಲವರಿಗಾದರೂ ದಾಸರ ಪದದ ಈ ಸಾಲು ಗೊತ್ತಿರಬೇಕು. ಮಾನವ ಜನ್ಮ ಬಲು ದೊಡ್ಡದು, ಹಾಳು ಮಾಡಿಕೊಳ್ಳಬೇಡಿ ಹುಚ್ಚಪ್ಪಗಳಿರ, ನರಜನ್ಮ ದೊಡ್ಡದು. ನಿಮಗೆಲ್ಲ ರಾಮಾಯಣ ಮಹಾಭಾರತದ ಕಥೆಗಳು ಗೊತ್ತಿದೆ. ಶ್ರೀರಾಮ ಮತ್ತು ಸೀತೆಗೆ ಮತ್ತು ಪಾಂಡವರಿಗೆ ಹಾಗೂ ದ್ರೌಪದಿಗೆ, ನಳನಿಗೆ ಬಂದೊದಗಿದ ದೌರ್ಭಾಗ್ಯ ಎಂತಹುದು ಎನ್ನುವುದು. ರಾಜವಂಶದಲ್ಲಿ ಹುಟ್ಟಿದ ಅವರಿಗೇ ಕಷ್ಟ, ನಷ್ಟ, ದುಃಖ, ದುರಿತ ತಪ್ಪಲಿಲ್ಲ ಎಂದ ಮೇಲೆ ಸಾಮಾನ್ಯರಾದ ನಮಗೆ ಅವು ಬರುವುದಿಲ್ಲವೇ? ನೋವು, ನಲಿವು ನಾಣ್ಯದ 2 ಮುಖಗಳು. ಜೀವನದಲ್ಲಿ ಎರಡೂ ಇವೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಒದಗಿದ ದುರಂತವನ್ನು ಮೆಟ್ಟಿ ನಿಲ್ಲುವವನೇ ಹೀರೋ. ಚೆಲುವೇಗೌಡರು ಆತ್ಮಹತ್ಯೆ ಮಾಡಿಕೊಳ್ಳಬಾರದಿತ್ತು. ಅದು ಹೇಡಿಯ ಕೆಲಸ. ಇರಲಿ ರೈತರೇ, ನೀವು ನನಗೆ ಒಂದು ಭಾಷೆ ಕೊಡಬೇಕು. ಅದೇನೆಂದರೆ, ಏನೇ ಆಗಲಿ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವುದಿಲ್ಲ ಎಂದು. ಎಲ್ಲರೂ ಒಕ್ಕೊರಳಿನಿಂದ ಇಲ್ಲ, ನಾವು ಆತ್ಮಹತ್ಯೆಗೆ ಶರಣಾಗುವುದಿಲ್ಲ ಎಂದರು. ಚೆಲುವೇಗೌಡರ ಸಂಸಾರಕ್ಕೆ ಭಟ್ಟರು 50,000 ರೂಪಾಯಿ ಕೊಟ್ಟರು. ನಂತರ ಕಾರ್ಯಕ್ರಮ ಶುರುವಾಯಿತು. ಮೊದಲಿಗೆ ಹೈಸ್ಕೂಲಿನ 9ನೇ ತರಗತಿಯಲ್ಲಿ ಓದುತ್ತಿದ್ದ ಸರಸ್ವತಿ ಎನ್ನುವ ಹುಡುಗಿ ಸುಶ್ರಾವ್ಯವಾಗಿ ಚಾಮುಂಡೇಶ್ವರಿ ಹಾಡನ್ನು ಹಾಡಿದಳು. ಎಲ್ಲರಿಂದಲೂ ಚಪ್ಪಾಳೆ. ಭಟ್ಟರು, ಬೇಷ್, ನೀನು ಚೆನ್ನಾಗಿ ಹಾಡಿದೆ. ಎಲ್ಲಿ ಕಲಿತೆ? ನಮ್ಮಮ್ಮನೂ ಈ ಹಾಡನ್ನು ಹಾಡುತ್ತಿದ್ದರು. ನಮ್ಮಮ್ಮ ಹೇಳಿಕೊಟ್ಟರು ಸರ್. ನಿನಗೆ ಎಷ್ಟು ಹಾಡುಗಳನ್ನು ಹಾಡಲು ಬರುತ್ತದೆ? 4-6. ಅಧ್ಯಕ್ಷರ ಅಪ್ಪಣೆ ಪಡೆದು ಅವಳಿಂದ ಇನ್ನೊಂದು ಹಾಡನ್ನು ಹಾಡಿಸಿದರು. ಸರಸ್ವತಿಗೆ ಹಾಗೂ ಸಭೆಗೆ ಬಂದಿದ್ದ ಅವಳ ತಾಯಿ ತಂದೆಗೆ ಎಲ್ಲಿಲ್ಲದ ಸಂತೋಷ. ನಂತರ ಪುಟ್ಟಪ್ಪನವರ ಕೋರಿಕೆಯಂತೆ ಚೆಲುವಯ್ಯನವರು ಎಲ್ಲರನ್ನೂ, ಮುಖ್ಯವಾಗಿ ಭಟ್ಟರನ್ನು ಮತ್ತು ಶಿವರಾಮು ಅವರನ್ನು ಸ್ವಾಗತಿಸಿದರು. ಈ ಊರಿನವರೊಬ್ಬರು ಅಮೆರಿಕಕ್ಕೆ ಹೋಗಿ ಅಲ್ಲೇ ಉನ್ನತ ವಿದ್ಯಾಭ್ಯಾಸ ಮಾಡಿ 40 ವರ್ಷ ದುಡಿದು ಈಗ ಇಲ್ಲಿಗೆ ಬಂದಿರುವುದು ನನಗಂತೂ ಆಶ್ಚರ್ಯ ಹಾಗೂ ಸಂತೋಷ. ಅವರ ಲೋಕಾನುಭವವನ್ನು ತಿಳಿದುಕೊಳ್ಳಲು ನಾನು ಉತ್ಸುಕನಾಗಿದ್ದೇನೆ ಎನ್ನುತ್ತಾ ತಮ್ಮ ಭಾಷಣ ಮುಗಿಸಿದರು. ನೀಲಕಂಠ ಭಟ್ಟರ ಭಾಷಣದ ಸರದಿ ಈಗ. ಅವರು ಎದ್ದು ನಿಂತು ಎಲ್ಲರಿಗೂ ನಮಸ್ಕರಿಸಿ ಭಾಷಣ ಶುರು ಮಾಡಿದರು. ಮಹನೀಯರೇ, ಮಹಿಳೆಯರೇ, ಯುವಕರೇ, ಯುವತಿಯರೇ, ನಾನು ನಿಮ್ಮವ. ಇಲ್ಲಿಯವರೆಗೆ ನಾನು ನಿಮ್ಮನ್ನು ನೋಡಿರಲಿಲ್ಲ, ನೀವು ನನ್ನನ್ನು ನೋಡಿರಲಿಲ್ಲ. ಬಹುಶಃ 70 ವರ್ಷ ವಯಸ್ಸಿಗೆ ಮೀರಿದ ಹಿರಿಯರಿಗೆ ನನ್ನ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತಿರಬಹುದು. ಈಗ ಊರಿನಲ್ಲಿರುವ ನೀಲಕಂಠೇಶ್ವರ ದೇವಸ್ಥಾನದ ಅರ್ಚಕರು ಶಿವರಾಮು ಅವರು. ಅವರು ನನ್ನ ಪೂಜ್ಯ ತಂದೆ ಈಶ್ವರ ಭಟ್ಟರ ನೆರವಿಗೆ ಬಂದವರು. ಈಶ್ವರ ಭಟ್ಟರು ಇಲ್ಲಿನ ದೇವಸ್ಥಾನದಲ್ಲಿ ಅನೇಕ ವರ್ಷ ಅರ್ಚಕರಾಗಿದ್ದರು. ಹಳ್ಳಿಯ ಪುರೋಹಿತರು ಅವರೇ. ಅವರ ಮಗ ನಾನು. ನನ್ನ ತಾಯಿ ನಾಗಮ್ಮನವರು. ಈಗ ಈ ಹಳ್ಳಿಯಲ್ಲಿ ಪ್ರೈಮರಿ ಶಾಲೆ ಮಾತ್ರವಿತ್ತು. ನಾನು ಇಲ್ಲಿಯೇ ವ್ಯಾಸಂಗ ಮಾಡಿದ್ದು. ನಂತರ ಮೈಸೂರಿಗೆ ಹೋಗಿ SSLC, ಇಂಟರ್ ಮತ್ತು BE ಮಾಡಿದೆ. ನನ್ನ ವ್ಯಾಸಂಗಕ್ಕೆ ಸಹಾಯ ಮಾಡಿದ್ದು ಶಿವಶಂಕರಪ್ಪನವರು ಮತ್ತು ಅವರ ಮಗಳು ಮತ್ತು ಅಳಿಯ. ಮೈಸೂರಿನಲ್ಲಿರುವ ಅನಾಥಾಲಯದಲ್ಲಿ ನಾನಿದ್ದೆ. ನಾನು BE ಆದ ಮೇಲೆ MS ಅನ್ನು ಅಮೆರಿಕದಲ್ಲಿ ಮಾಡಿ ಅಲ್ಲೇ ಕೆಲಸಕ್ಕೆ ಸೇರಿದೆ. ನಾನು ಒಳ್ಳೆಯ ಪಗಾರ ಬರುವ ಕೆಲಸಕ್ಕೆ ಸೇರಿದ್ದು, ವಿದೇಶಿ ಹೆಣ್ಣನ್ನು ಮದುವೆ ಆದದ್ದು, 2 ಮಕ್ಕಳಾಗಿದ್ದು ಅಲ್ಲಿಯೇ. ಅವರು ಇಂಜಿನಿಯರ್ ಆಗಿದ್ದಾರೆ. ಕೆಲಸದಿಂದ ನಾನು ನಿವೃತ್ತನಾಗಿದ್ದೇನೆ. ಅಂದ ಹಾಗೆ ಈಗ ನಾನು ವಿಧುರ. ನನ್ನ ಪ್ರೀತಿಯ ಪತ್ನಿ ರೋಸಿ ಕಿಡ್ನಿ ಕ್ಯಾನ್ಸರ್ನಿಂದ ನರಳಿ ಸತ್ತು ಹೋದಳು. ನನ್ನ ತಾಯಿ ನಾನು BE ಓದುತ್ತಿರುವಾಗ, ತಂದೆ ನಾನು ಅಮೆರಿಕದಲ್ಲಿ MS ಮಾಡುತ್ತಿರುವಾಗ ದೈವಾಧೀನರಾದರು. ಇವೆಲ್ಲ ನನ್ನ ಖಾಸಗಿ ವಿಷಯ. ಇವತ್ತು ಹೇಳುತ್ತಾ ಕಾಲಹರಣ ಮಾಡಬಾರದು.
ನನ್ನ ಮುಂದೆ ಅನೇಕ ವಿದ್ಯಾರ್ಥಿನಿಯರಿದ್ದಾರೆ. ಶಾಲೆ ಬಿಟ್ಟ 18ರಿಂದ 20 ವರ್ಷದ ಯುವಕರಿದ್ದಾರೆ. ಅವರಿಗೆ ನಾನು ಹೇಳುವುದು ಒಂದೇ, ಬದುಕಿನಲ್ಲಿ ನೀವೊಂದು ಹೆಗ್ಗುರಿಯನ್ನು ಇಟ್ಟುಕೊಳ್ಳಬೇಕು. ಅದು ಸುಲಭವಾಗಿ ಎಟುಕುವಂತಿರಬಾರದು. ಶ್ರಮಪಟ್ಟು ಅದನ್ನು ತಲುಪಬೇಕು. ಅಂಥ ಗುರಿಯನ್ನು ನೀವು ಇಟ್ಟುಕೊಳ್ಳಿ. ನನಗೆ ವಿದೇಶದಲ್ಲಿ MS ಮಾಡಬೇಕು ಎನ್ನುವ ಗುರಿ ಇತ್ತು. ಬಡತನ ಗೊತ್ತಿದ್ದ ನನಗೆ ಹೆಚ್ಚು ಸಂಪಾದಿಸಬೇಕು, ಶ್ರೀಮಂತನಾಗಿ ಸ್ವಂತ ಮನೆಯಲ್ಲಿದ್ದು ಐಷಾರಾಮಿ ಜೀವನ ನಡೆಸಬೇಕು, ಮದುವೆಯಾಗಿ ಮಕ್ಕಳನ್ನು ಪಡೆದು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಬೇಕು ಎನ್ನುವ ಅಭಿಲಾಷೆ ಇತ್ತು. ನನ್ನ ಅಭಿಲಾಷೆಗಳೆಲ್ಲವನ್ನೂ ನಾನು ಪೂರೈಸಿಕೊಂಡೆ. ಸರಿ, ಇನ್ನೇನು, ಇಲ್ಲಿ ಸುಖವಾಗಿರಿ, ಅಥವಾ ಸಿಟಿಗೆ ಹೋಗಿ ಅಲ್ಲಿರಿ, ಅಥವಾ ಪುನಃ ಅಮೆರಿಕಾಗೆ ಹೋಗಿ ಎಂದು ನೀವು ಹೇಳಬಹುದೇನೋ. ನಾನು ಊಹಿಸಲಾರೆ. ಸ್ನೇಹಿತರೆ, ನಿಜವಾಗಿ ಹೇಳುತ್ತೇನೆ, ಎಲ್ಲ ಇದ್ದರೂ ನನಗೆ ಮನಃಶಾಂತಿ ಇಲ್ಲ. ನೆಮ್ಮದಿಯ ಜೀವನವನ್ನು ನಾನು ಸಾಗಿಸಲು ಆಗುತ್ತಿಲ್ಲ. ಏಕೆಂದರೆ ಸಮಾಜದಲ್ಲಿ ನಾನು ಎಲ್ಲವನ್ನೂ ಪಡೆದಿದ್ದೇನೆ. ಸಮಾಜಕ್ಕೆ ಮುಖ್ಯ ನಾನು ಹುಟ್ಟಿ ಬೆಳೆದ ಊರಿಗೆ ಏನು ಮಾಡಿದೆ ಅನ್ನುವ ಪ್ರಶ್ನೆ ನನ್ನನ್ನು ಕಾಡುತ್ತಾ ಇದೆ. ಹಳ್ಳಿ ಹಿಂದಿನಂತೆಯೇ ಇರುತ್ತದೆ. ಸರ್ಕಾರದ ನೆರವಿಲ್ಲದೆ ಹೈಸ್ಕೂಲನ್ನು ತೆರೆಯುವುದು, ಹಳ್ಳಿಯ ರಸ್ತೆಗಳನ್ನು ಒಳ್ಳೆಯ ರಸ್ತೆಗಳನ್ನಾಗಿ ಮಾಡುವುದು, ಬಡ ವಿದ್ಯಾರ್ಥಿಗಳಿಗೆ ಹಣದ ಸಹಾಯ ಮಾಡುವುದು, ನೀರಿನ ಕೊರತೆ ತಪ್ಪಿಸುವುದು, ಇನ್ನೂ ಏನೇನೋ ಮಾಡಬೇಕು ಎಂದಿದ್ದೆ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲವನ್ನೂ ಸರ್ಕಾರ ಮಾಡಿದೆ. ನಿಮ್ಮ ರಾಜಕಾರಣಿಗಳು ನಿಮ್ಮನ್ನು ಕೈಬಿಟ್ಟಿಲ್ಲ. ಆದರೆ ಊರಿನ ಸಮೀಪದಲ್ಲಿರುವ ಕೆರೆ ಹಾಗೆಯೇ ಇದೆ. ಅದರಲ್ಲಿರುವ ನೀರು ಕೊಳಕು. ನಿಮ್ಮಲ್ಲಿ ಅನೇಕರು ಬೋರ್ವೆಲ್ ಹಾಕಿಸಿ ಜಮೀನಿನಲ್ಲಿ ಪೈರನ್ನು ಬೆಳೆಯುತ್ತಿದ್ದೀರಿ. ಈಗ ಬೋರ್ವೆಲ್ನಲ್ಲಿ ನೀರು ಕಾಣಿಸಿಕೊಳ್ಳಬೇಕೆಂದರೆ 600ರಿಂದ 700 ಅಡಿ ಆಳಕ್ಕೆ ಹೋಗಬೇಕು ಎಂದು ಕೇಳಿದೆ. ಅದಕ್ಕೆ ಕೆರೆ ಮಳೆಗಾಲದಲ್ಲಿ ತುಂಬುವಂತಾಗಬೇಕು. ಕೆರೆಯ ಹೂಳನ್ನು ತೆಗೆದು ಇನ್ನಷ್ಟು ಆಳ ಅಗಲ ಮಾಡಬೇಕು. ಅಲ್ಲಿನ ನೀರು ಶುಭ್ರವಾಗಿರಬೇಕು. ಅದರಲ್ಲಿ ದನಕರುಗಳನ್ನು ಇಳಿಸಿ ಮೈ ತೊಳೆಸಬಾರದು. ನಿಮ್ಮಲ್ಲಿ ಅನೇಕರ ಮನೆಯಲ್ಲಿ ಶೌಚಾಲಯ ಇಲ್ಲ ಎಂದು ನನಗೆ ಗೊತ್ತು. ಎಲ್ಲರ ಮನೆಯಲ್ಲಿ ಅಡುಗೆ ಮನೆ ಇದ್ದರೆ ಶೌಚಾಲಯವೂ ಕಡ್ಡಾಯವಾಗಿ ಇರಬೇಕು. ಹಣವಿದ್ದರೂ ನಿಮ್ಮಲ್ಲಿ ಕೆಲವರು ಮನೆಯಲ್ಲಿ ಶೌಚಾಲಯ ಕಟ್ಟಿಸುವುದಿಲ್ಲ. ತೀರಾ ಬಡವರಿಗೆ ಕಟ್ಟಿಸುವುದು ಕಷ್ಟ. ಅಂಥವರಿಗೆ ನಾನು ಶೌಚಾಲಯ ಕಟ್ಟಿಸಿಕೊಡುತ್ತೇನೆ. ಹಳ್ಳಿಯಲ್ಲಿ 8ರಿಂದ 10 ಜಾಗಗಳಲ್ಲಿ ಹೆಂಗಸರಿಗೂ ಗಂಡಸರಿಗೂ ಪ್ರತ್ಯೇಕವಾಗಿ ಶೌಚಾಲಯವನ್ನು ಮತ್ತು ಸ್ನಾನಗೃಹವನ್ನು ಕಟ್ಟಿಸಿಕೊಡುತ್ತೇನೆ. ಇದಕ್ಕೆ ಸರ್ಕಾರದ ನೆರವನ್ನು ಕಾಯುತ್ತಾ ಕೂರಬಾರದು. ಎಲ್ಲರಿಗೂ ಶೌಚಾಲಯದ ವ್ಯವಸ್ಥೆ ಇದ್ದರೆ ಯಾರು ತಾನೇ ಬಹಿರ್ದೆಸೆಗೆ ಬಯಲಿಗೆ ಹೋಗುತ್ತಾರೆ? ಹಾಗೆ ಹೋದವರಿಗೆ ಪಂಚಾಯಿತಿ ದಂಡ ಹಾಕುತ್ತದೆಂದು ಟಾಮ್ ಹಾಕಿಸಬೇಕು. ಇನ್ನು ಕೆರೆಯಲ್ಲಿ ವರ್ಷಪೂರ್ತಿ ನೀರು ಇರಲು ಹಾಗೂ ಬೋರ್ವೆಲ್ನಲ್ಲಿ 70ರಿಂದ 80 ಅಡಿ ಆಳದಲ್ಲಿ ನೀರು ಸಿಗುವಂತಾಗಲು ಕೆರೆ ಮಳೆಗಾಲದಲ್ಲಿ ನೀರು ತುಂಬಿ ಹರಿಯಬೇಕು. ನಮ್ಮ ಗ್ರಾಮದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಚಿಕ್ಕ ಬೆಟ್ಟವಿದೆ. ಬೆಟ್ಟದ ತುದಿಯಲ್ಲಿ ಶಿವಲಿಂಗವಿದೆ. ಅದನ್ನು ಇಟ್ಟವರಾರು, ಯಾವಾಗ ಇಟ್ಟರು ಎಂದು ಗೊತ್ತಿಲ್ಲ. ಬೆಟ್ಟದ ಮೇಲೆ ಬಂಡೆಕಲ್ಲು, ಅಲ್ಲಲ್ಲಿ ಲಾಂಟಾನ, ಕುರುಚಲು ಗಿಡಗಳು. ಅಲ್ಲಿಗೆ ತಾನೇ ಕುರಿಗಳನ್ನು ಮೇಯಿಸಲು ಕರೆದುಕೊಂಡು ಹೋಗುವುದು. ಮಳೆಗಾಲದಲ್ಲಿ ಅಲ್ಲಿ ಬೀಳುವ ನೀರು ಎಲ್ಲಿಗೋ ಹರಿದು ಹೋಗುತ್ತದೆ. ಅದನ್ನು ತಪ್ಪಿಸಿ ನೀರು ಕೆರೆಗೆ ಬರುವಂತೆ ಮಾಡಲು ಅಗಲವಾದ ಆಳವಾದ ಕಾಲುವೆ ಮಾಡಿಸಬೇಕು. ಹೇಗೂ ಅದೆಲ್ಲ ಸರ್ಕಾರಿ ಭೂಮಿ. ಆಳವಲ್ಲದ ಕಾಲುವೆಯನ್ನು ದಿಬ್ಬದಿಂದ ಕೆರೆಗೆ ತೋಡಿದರೆ ಅನುಕೂಲವಾಗುತ್ತದೆ. ಈ ಕೆಲಸವನ್ನ ನಾವೇ ಮಾಡೋಣ. ಜೊತೆಗೆ ಅಲ್ಲಲ್ಲಿ ನೀರು ಇಂಗಲು ಗುಂಡಿಗಳನ್ನು ತೋಡಿಸಬೇಕು. ಇನ್ನು 1 ತಿಂಗಳಲ್ಲಿ ಮಳೆಗಾಲ. ಅಷ್ಟರಲ್ಲಿ ಈ ಕೆಲಸ ಆಗಬೇಕು. ಕೆಲಸ ಇಲ್ಲದೆ ಇರುವ ಯುವಕರು ನನ್ನ ಜೊತೆ ಈ ಕೆಲಸ ಕೇಳಿದರೆ ನಿತ್ಯವೂ ಅವರಿಗೆ ಒಂದಿಷ್ಟು ಹಣ ಕೊಡುತ್ತೇನೆ. ದಯವಿಟ್ಟು ಅದನ್ನು ಕೂಲಿ ಎಂದುಕೊಳ್ಳಬೇಡಿ. ಅದು ಗೌರವಧನ ಎಂದು ಭಾವಿಸಿ ಮಳೆ ಬಂದ ನಂತರ ಕಾಲುವೆ ಪಕ್ಕ ಗಿಡಗಳನ್ನು ನೆಡೋಣ. ಹಸಿರೇ ಉಸಿರು ಅನ್ನುವುದನ್ನು ಮರೆಯಬಾರದು. ಸ್ನೇಹಿತರೆ, ಒಟ್ಟಿನಲ್ಲಿ ನಮ್ಮ ಗ್ರಾಮ ಒಂದು ಆದರ್ಶ ಗ್ರಾಮವಾಗಬೇಕು ಎನ್ನುವುದು ನನ್ನ ಆಸೆ. ನನ್ನ ಆಸೆ ನಿರಾಸೆ ಆಗದೆ ಇರಬೇಕಾದರೆ ನೀವು ಸಹಕರಿಸಬೇಕು ಎಂದು ಹೇಳಿ ಕುಳಿತರು. ಸಾಹೇಬರೇ, ನನ್ನದೊಂದು ವಿಷಯ ಇದೆ, ಹೇಳೋದಕ್ಕೆ ಅವಕಾಶ ಕೊಡ್ತೀರಾ? ಕೇಳಿದ ಮಹಮ್ಮದ್ ಯೂಸಫ್. ಅವನು ಮೊದಲು ಹಿತ್ತಾಳೆ ಪಾತ್ರೆಗಳಿಗೆ ಕಲಾಯಿ ಮಾಡಿ ಕೊಡುತ್ತಿದ್ದ. ಈಗ ಮೈಸೂರಿನಿಂದ ಸಣ್ಣ ಪುಟ್ಟ ಪ್ಲಾಸ್ಟಿಕ್ ಸಾಮಾನುಗಳನ್ನು ತಂದು ಮಾರಿ ಸಂಪಾದಿಸುತ್ತಿದ್ದಾನೆ. ಅವನಿಗೆ ಪತ್ನಿ, ಪುತ್ರ ಇದ್ದಾರೆ. ಪುತ್ರ ಪ್ರೈಮರಿ ಶಾಲೆಯಲ್ಲಿ ಓದುತ್ತಾ ಇದ್ದಾನೆ. ಶುದ್ಧ ಕನ್ನಡ ಮಾತನಾಡುತ್ತಾನೆ. ನೀಲಕಂಠ ಭಟ್ಟರು ನನ್ನನ್ನು ಭಟ್ಟರೇ ಅನ್ನಿ, ಸಾಹೇಬರೇ ಅನ್ನಬೇಡಿ. ಇರಲಿ, ಊರು ನಮ್ಮದು. ಇಲ್ಲಿ ಇರುವವರೆಲ್ಲ ನಮ್ಮವರೇ. ನಮ್ಮಲ್ಲಿ ಜಾತಿ ಧರ್ಮದ ಅಡ್ಡಗೋಡೆ ಇಲ್ಲ. ಸರಿ, ಆದರೆ ಹಿಂದೂಗಳಿಗೆ ನೀಲಕಂಠೇಶ್ವರನ ಗುಡಿ ಇದೆ. ಅದಕ್ಕೆ ಅನೇಕ ಬಾರಿ ಸುಣ್ಣ ಹೊಡೆದುಕೊಟ್ಟಿರುವವನು ನಾನು. ಶಿವರಾಮು ಭಟ್ಟರಿಗೆ ಅದು ಗೊತ್ತು. ನನಗೂ ರಾಮ ರಹೀಮ ಎಂಬ ಭೇದ ಇಲ್ಲ. ಆದರೆ ಏನು? ಈ ಹಳ್ಳಿಯಲ್ಲಿ 10ರಿಂದ 20 ಮುಸಲ್ಮಾನ ಸಂಸಾರಗಳಿವೆ. ಅವರಿಗೆ ಒಂದು ಮಸೀದಿ ಬೇಡವೇ? ಈ ವಿಷಯವನ್ನು ಪಂಚಾಯಿತಿಯಲ್ಲಿ ಚರ್ಚಿಸಿದ್ದೀರಾ? ಸರ್ಕಾರ ಏನು ಹೇಳುತ್ತದೆ? ನಮ್ಮದು ಜಾತ್ಯತೀತ ಸರ್ಕಾರ. ಸರ್ಕಾರ ದೇಗುಲ, ಮಸೀದಿ, ಚರ್ಚು ಕಟ್ಟಿಸುವುದಿಲ್ಲ. ಆದರೆ ಅಲ್ಲಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡಿದರೆ ಬೇಡ ಅನ್ನುವುದಿಲ್ಲ. ಸರಿ, ನಾನು ಈ ನಿಟ್ಟಿನಲ್ಲಿ ಹೇಗೆ ಸಹಾಯ ಮಾಡಬಹುದು? ತಾವು ದೊಡ್ಡ ಮನಸ್ಸು ಮಾಡಿ ಒಂದಿಷ್ಟು ಹಣ ಕೊಡಬೇಕು. ಆಯಿತು, ಸಣ್ಣ ಮಸೀದಿ ಕಟ್ಟಲು ಆಗುವ ಖರ್ಚಿನ ಅರ್ಧ ಭಾಗ ನನ್ನದು. ಸೂಕ್ತ ಸ್ಥಳದಲ್ಲಿ ಪಂಚಾಯಿತಿ ನಿಮಗೆ ಒಂದು ಸೈಟ್ ಕೊಡುವಂತೆ ಹೇಳುತ್ತೇನೆ. ವಂದನೆಗಳು ಎಂದ ಮಹಮ್ಮದ್ ಯೂಸಫ್. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು. ನಂತರ ಪುಟ್ಟಪ್ಪನವರು ಗ್ರಾಮದ ಪರವಾಗಿ ಹೇಳಿದರು. ನಿಜ ಹೇಳಬೇಕಾದ್ರೆ ಭಟ್ಟರು ಇಲ್ಲಿದ್ದು ಕೆಲವು ದಿನಗಳ ನಂತರ ಸಿಟಿಗೋ ಅಮೆರಿಕಾಗೋ ಹೋಗುತ್ತಾರೆ ಎಂದುಕೊಂಡಿದ್ದೆ. 4 ದಿನಗಳಿದ್ದು ಹೋಗುವವರಿಗೆ ಹಳ್ಳಿಯ ಮೇಲಿನ ಕಾಳಜಿ ಕಂಡು ನನಗೆ ಆಶ್ಚರ್ಯ ಮತ್ತು ಸಂತೋಷ. ಅವರು ಹೇಳಿದಂತೆ ನಾವೆಲ್ಲ ಮಾಡೋಣ. ಮಳೆಗಾಲದಲ್ಲಿ ನೀರು ಹರಿಯುವ ದಿಬ್ಬದ
ಕೆಲವು ಕಡೆ ಭೂಮಿಯನ್ನು ಹದ ಮಾಡಿ ಬೇವು, ಮಾವು, ಹೊಂಗೆ, ಹಲಸು, ಅರಳಿ, ಸೀಗೆ, ಹುಣಸೆ, ನಂದಿ, ತೇಗ ಮುಂತಾದ ಗಿಡಗಳನ್ನು ನೆಡೋಣ. ಅದಕ್ಕೆ ವಿದ್ಯಾರ್ಥಿಗಳ ನೆರವನ್ನು ಪಡೆಯಬಹುದು. ದಿಬ್ಬದಿಂದ ಕೆರೆಯವರೆಗೆ ಮಳೆಗಾಲಕ್ಕೆ ಮುಂಚೆ ಅಗಲವಾದ ಕಾಲುವೆಯನ್ನು ತೋಡೋಣ. ಇಂತಹ ಸಾಮಾಜಿಕ ಕಾರ್ಯಕ್ಕೆ ಮುಂದೆ ಬಂದಿರುವ ಶ್ರೀಯುತ ಭಟ್ಟರಿಗೆ ಗ್ರಾಮದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ವಂದಿಸುತ್ತೇನೆ. ಮಂಚಪ್ಪ ಮತ್ತು ನಂಜುಂಡಪ್ಪ ಕೆಲಸಕ್ಕೆ ಹೇಳಿದರು. ಅವರು ಮನೆ ಮನೆಗೂ ಹೋಗಿ ಪ್ರತ್ಯೇಕ ಪಾಯಿಖಾನೆ ಇದೆಯೇ ಎಂದು ಕೇಳಿ ಇಲ್ಲದಿದ್ದರೆ ಕಟ್ಟಿಸಿಕೊಳ್ಳುವಂತೆ ಬಲವಂತ ಮಾಡಿದರು. ನಿಜವಾಗಿ ಬಡತನ ಇರುವುದು, ವಾಸಿಸುವುದಕ್ಕೆ ಜಾಗವಿಲ್ಲ, 2 ಹೊತ್ತು ತಿನ್ನಲು ಆಹಾರವಿಲ್ಲ. ಹಾಗಿರುವಾಗ ನಾವು ಹೇಗೆ ಶೌಚಾಲಯ ಕಟ್ಟಿಸುವುದು ಎಂದು ಕೇಳಿದರು. ಅವರಿಗೆ ಶೌಚಾಲಯ ಕಟ್ಟಿಸಿದರೆ ಹಣ ಕೊಡುವುದಾಗಿ ಹೇಳಿದ ಭಟ್ಟರು ಕೆಲವರಿಗೆ ಅಡ್ವಾನ್ಸ್ ಎಂದು ಸ್ವಲ್ಪ ಹಣ ಕೊಟ್ಟರು. ದಿಣ್ಣೆಯಿಂದ ಕೆರೆಗೆ ಅಗಲವಾದ ಆಳವಲ್ಲದ ಕಾಲುವೆ ತೋಡಬೇಕು. ನೀವು ಗುದ್ದಲಿ, ಹಾರೆ, ಬಾಣಲಿಯೊಡನೆ ಬನ್ನಿ, ನಿಮಗೆ ಅದಕ್ಕೂ ಹಣ ಕೊಡುತ್ತೇನೆ ಎಂದರು. 2-3 ವಾರದಲ್ಲಿ ಅವರು ಎಲ್ಲರ ಮನೆಯನ್ನು ತಟ್ಟಿ ತಮ್ಮ ಮೃದು ಮಾತುಗಳಿಂದ ಗ್ರಾಮವಾಸಿಗಳನ್ನು ಆಕರ್ಷಿಸಿದರು. ತೀರಾ ಬಡವರಿಗೆ ಕೋಳಿ, ಕುರಿ, ಹಸು ಕೊಳ್ಳಲು ಹಣ ಸಹಾಯ ಮಾಡಿದರು. ಸಹಾಯ ಪಡೆದವರು ಕೃತಜ್ಞರಾಗಿರಲು ಸಾಧ್ಯವೇ? ಭಟ್ಟರು ಹೇಳುವ ಕೆಲಸವನ್ನು ಮಾಡಲು ಅವರು ತಯಾರಾಗಿದ್ದರು. 5-6 ವಾರಗಳಲ್ಲಿ ಕಾಲುವೆ ಕೆಲಸ ಮುಗಿಯಿತು. ಮುಂಗಾರು ಶುರುವಾಗುವುದಕ್ಕೂ ಮುಂಚೆ 2 ಬಾರಿ ಜೋರಾಗಿ ಪೂರ್ವ ಮುಂಗಾರು ಮಳೆ ಬಿದ್ದಿತು. ಕಾಲುವೆಯಿಂದ ನೀರು ಹರಿದು ಕೆರೆ ತುಂಬಲು ಪ್ರಾರಂಭಿಸಿತು. ಕಾಲುವೆಯ ಪಕ್ಕ ಮತ್ತು ದಿಣ್ಣೆಯ ಮೇಲೆ ಗಿಡಗಳನ್ನು ನೆಟ್ಟರು. ಸಸಿಗಳನ್ನು ಮೈಸೂರಿನ ವ್ಯವಸಾಯ ಇಲಾಖೆ ಮತ್ತು ಹಾರ್ಟಿಕಲ್ಚರಲ್ ಸೊಸೈಟಿಯಿಂದ ಅವರು ಖರೀದಿಸಿ ತಂದಿದ್ದರು. ಇವಕ್ಕೆಲ್ಲ ಭಟ್ಟರದೇ ಹಣ ಎಂದು ಹೇಳಬೇಕಾಗಿಲ್ಲ. ಹಳ್ಳಿಯ ಯುವ ನಾಯಕರಾದ ಮಂಜಪ್ಪ ಮತ್ತು ನಂಜುಂಡಪ್ಪ ಅವರ ಕಾಸ ಶಿಷ್ಯಂದಿರಾದರು. ಭಟ್ಟರು ಹೇಳಿದಂತೆಯೇ ಅವರು ಮಾಡುತ್ತಾರೆ. ನೀಲಕಂಠ ಭಟ್ಟರು ಚಿಕ್ಕವರಿದ್ದಾಗ ಮೈಸೂರು, ಬೆಂಗಳೂರು, ನಂಜನಗೂಡು ಹೀಗೆ ಕೆಲವೇ ಊರುಗಳನ್ನು ನೋಡಿದ್ದರು. ಅವರಿಗೆ ಶೃಂಗೇರಿಗೆ ಹೋಗಿ ಸ್ವಾಮಿಗಳನ್ನು ನೋಡಿ ಮಾತನಾಡಿಸಬೇಕೆಂದೆನಿಸಿತು. ಅವರು ಮೈಸೂರಿಗೆ ಬಂದು ಒಂದು ಟ್ಯಾಕ್ಸಿ ಗೊತ್ತು ಮಾಡಿ ಶೃಂಗೇರಿ, ಧರ್ಮಸ್ಥಳ, ಗೋಕರ್ಣ ಮುಂತಾದ ಸ್ಥಳಗಳಿಗೆ ಹೋಗಿ ಬಂದರು. ಶೃಂಗೇರಿಯಲ್ಲಿ ಸ್ವಾಮೀಜಿಯವರನ್ನು ಕಂಡು ಅವರ ಕಾಲಿಗೆರಗಿ ಧರ್ಮದ ಕೆಲಸಕ್ಕೆಂದು 1 ಲಕ್ಷ ರೂಪಾಯಿ ಕೊಟ್ಟರು. ಭಟ್ಟರಿಗೆ ಈಗ ಮನಸ್ಸಿಗೆ ಸ್ವಲ್ಪ ಶಾಂತಿ. ಊರಿಗೆ ವಾಪಸ್ಸು ಬಂದು ತಾವು ಹೇಳಿದ ಕೆಲಸಗಳು ಎಷ್ಟಾಗಿವೆ ಎಂದು ಸ್ವತಃ ಕಂಡರು. ಮುಂಗಾರು ಮಳೆ ಆರಂಭವಾಗುವುದರಲ್ಲಿತ್ತು. ಮಳೆಗಾಲದಲ್ಲಿ ಸುಮ್ಮನೆ ಮನೆಯಲ್ಲಿರುವುದು ತಾನೆ. ಹೆಸರಾಂತ ಲೇಖಕರ ಕೆಲವಾರು ಪುಸ್ತಕಗಳನ್ನು ಅವರು ತಂದಿದ್ದರು. ಅವುಗಳನ್ನು ಓದುತ್ತಾ ಕೆಲವು ದಿನಗಳನ್ನು ಕಳೆದರು. ಅವರಿಗೆ ಕಾಶಿ ಪ್ರಯಾಗಗಳಲ್ಲಿ ಅಪ್ಪ ಅಮ್ಮಂದಿರ ಶ್ರಾದ್ದ ಮಾಡಬೇಕೆಂದೆನಿಸಿತು. ಅವರು ಮೊದಲು ಬೆಂಗಳೂರಿನಿಂದ ದೆಹಲಿಗೆ ಹೋದರು. ಅಲ್ಲೊಂದು ದಕ್ಷಿಣ ಭಾರತೀಯರೊಬ್ಬರು ನಡೆಸುತ್ತಿದ್ದ ಹೋಟೆಲ್ನಲ್ಲಿ ತಂಗಿದರು. ದೆಹಲಿಯಿಂದ ಜಯಪುರ, ಆಗ್ರಾಕ್ಕೆ ಹೋದರು. ಆಗ್ರಾ ಎಂದರೆ ತಾಜ್ ಮಹಲ್, ಪ್ರೀತಿಯ ಹೆಂಡತಿಯ ನಿರಂತರ ನೆನಪಿಗೆ ಶಹಜಾನ್ ಕಟ್ಟಿಸಿದ ಸಮಾಧಿ ಸೌಧ. ಮಾನವ ನಿರ್ಮಿತ ಕಟ್ಟಡಗಳಲ್ಲಿ ಇದೊಂದು ಅದ್ಭುತ ಎಂದು ಜಗತ್ತು ಕೊಂಡಾಡುತ್ತದೆ. ಪೂರ್ಣ ಬಿಳಿ ಅಮೃತ ಶಿಲೆಯಲ್ಲಿ ಕಟ್ಟಿರುವ ಇದು ನಿಜಕ್ಕೂ ಒಂದು ಅದ್ಭುತವೇ ಸರಿ. ನಂತರ ಅವರು ದೆಹಲಿಯಲ್ಲಿ ನೋಡಬೇಕಾದ ಸ್ಥಳಗಳನ್ನು, ಕಟ್ಟಡಗಳನ್ನು ನೋಡಿದರು. ರಾಷ್ಟ್ರಾಧ್ಯಕ್ಷರು ವಾಸಿಸುವ ಅರಮನೆ, ಪಾರ್ಲಿಮೆಂಟ್, ರೆಡ್ ಫೋರ್ಟ್, ಹಳೆ ದೆಹಲಿ ಎಲ್ಲವನ್ನೂ ನೋಡಿ ಬಂದರು. ಇನ್ನು ಅವರ ಪ್ರಯಾಣ ಕಾಶಿಗೆ. ಅಲ್ಲಿಗೆ ರೈಲಿನಲ್ಲಿ ಹೋದರು. ಅಂದಿನ ಮೈಸೂರು ಸರ್ಕಾರ ಕಟ್ಟಿಸಿದ ವಸತಿ ಗೃಹ ಚೌಲ್ಟ್ರಿಯಲ್ಲಿ ತಂಗಿದರು. ಕಾಶಿಯಲ್ಲಿ ವಿಶ್ವನಾಥನ ದೇಗುಲಕ್ಕೆ ಹೋಗಿ ಬಂದರು. ಅದೇನೋ ಆಕರ್ಷಕ ದೇಗುಲವಲ್ಲ. ದೇಗುಲ ಕಿರಿದಾದ ರಸ್ತೆ, ರಸ್ತೆ ಪಕ್ಕ ಹೂವು, ಹಣ್ಣು, ಹಂಪಲು, ತಿಂಡಿ, ತೀರ್ಥ ಮಾರುವವರು, ರಸ್ತೆಯಲ್ಲಿ ಸ್ವೇಚ್ಛೆಯಿಂದ ಓಡಾಡುತ್ತಿದ್ದ ದನಕರುಗಳು, ಜನರ ಮಧ್ಯೆ ತೂರಿಕೊಂಡು ಅವರು ದೇಗುಲದೊಳಗೆ ಹೋದರು. ಅಲ್ಲಿರುವುದು ಶಿವಲಿಂಗ. ಅದೇನೋ ಎತ್ತರದಲ್ಲಿಲ್ಲ. ಭಕ್ತರೇ ದೇವರಿಗೆ ಪೂಜೆ ಸಲ್ಲಿಸಿ ಹೋಗಬೇಕು. ಅಲ್ಲಿ ಅರ್ಚಕರಿಲ್ಲ. ಜನರ ದೊಂಬಿ, ಕೊಳಕು. ನೀಲಕಂಠರಿಗೆ ಜಿಗುಪ್ಸೆ ಬಂದಿತು. ಚರ್ಚ್ನಲ್ಲಿ, ಮಸೀದಿಯಲ್ಲಿ ಕಾಣುವ ಶುಭ್ರತೆ ನಮ್ಮ ದೇಗುಲಗಳಲ್ಲೇಕಿಲ್ಲ. ಜನರು ಮನಸ್ಸು ಮಾಡಬೇಕು ಅಷ್ಟೆ. ಮಾರನೆಯ ದಿನ ಅವರು ಒಬ್ಬ ಪಂಡಿತರ ಸಹಾಯದಿಂದ ನದಿ ತೀರದಲ್ಲಿ ಅಪ್ಪ ಅಮ್ಮ ಹೆಂಡತಿಯ ಶ್ರಾದ್ದ ಮಾಡಿದರು. ಹೆಂಡತಿ ಕ್ರಿಶ್ಚಿಯನ್, ಅವಳ ತಿಥಿ ಮಾಡಬೇಕೆ? ಹಿಂದೂವನ್ನು ಮದುವೆಯಾದುದರಿಂದ ಅವಳು ಹಿಂದೂ ಹಾಗೂ ಬ್ರಾಹ್ಮಣನ ಹೆಂಡತಿ ಎನ್ನುವ ಅಭಿಪ್ರಾಯ ಅವರದು. ಮಾರನೆಯ ದಿನ ಸಂಜೆ ಅವರು ಘಾಟ್ ಬಳಿ ಹೋಗುತ್ತಿದ್ದಾಗ ಯಾರೋ ಅವರನ್ನು ಹೆಸರಿಟ್ಟು ಕರೆದರು. ಭಟ್ಟರು ಹಿಂತಿರುಗಿ ನೋಡಿದರು. ಆತ ಅವರಿಗೆ ಅಪರಿಚಯಸ್ಥ. ಅಘೋರಿ ತರಹ ಕಾಣುತ್ತಿದ್ದ. ಹೆಚ್ಚು ಕಡಿಮೆ ಬೆಳ್ಳಗಾಗಿದ್ದ ಗಡ್ಡ, ಮೀಸೆ, ಗಂಟು ಕಟ್ಟಿದ ತಲೆಗೂದಲು. ಯಾರೋ ಸನ್ಯಾಸಿ ಯಾರನ್ನೋ ಕರೆಯುತ್ತಿದ್ದಾನೆ ಎಂದು ಅವರಿಗೆ ಅನ್ನಿಸಿತು. ಅವರು ಮುಂದೆ ಹೋಗಲು ಹೆಜ್ಜೆ ಹಾಕುತ್ತಿರುವಾಗ ಸನ್ಯಾಸಿ ಪುನಃ ಅವರನ್ನು ಹೆಸರಿಟ್ಟು ಕರೆದು ಆತನ ಬಳಿಗೆ ಬರುವಂತೆ ಸನ್ನೆ ಮಾಡಿದ. ಗುರುತು ಪರಿಚಯವಿಲ್ಲದವರೊಡನೆ ಏನು ಮಾತು? ಸನ್ಯಾಸಿ ವೇಷ ಹಾಕಿರುವ ಧೂರ್ತನೆ ನನ್ನ ಹೆಸರನ್ನು ಚೌಲ್ಟ್ರಿಯಲ್ಲಿ ಕೇಳಿ ತಿಳಿದುಕೊಂಡಿರಬಹುದು. ಹೀಗೆ ಏನೇನೋ ಯೋಚನೆ ಬಂದರೂ 4 ಹೆಜ್ಜೆ ಹಿಂದೆ ಹೋಗಿ ಸನ್ಯಾಸಿ ಬಳಿ ಬಂದರು. ಹಿಂದಿಯಲ್ಲಿ ಭಟ್ಟರನ್ನು ಕುಳಿತುಕೊಳ್ಳುವಂತೆ ಸನ್ಯಾಸಿ ಹೇಳಿದರು. ಭಟ್ಟರು ಹಿಂದಿಯಲ್ಲೇ
ನನಗೆ ಸರಿಯಾಗಿ ಹಿಂದಿ ಮಾತನಾಡಲು ಬರುವುದಿಲ್ಲ. ನನ್ನ ಭಾಷೆ ಕನ್ನಡ. ನಾನು ಕರ್ನಾಟಕದಿಂದ ಬಂದಿದ್ದೇನೆ ಎಂದರು. ಈಗ ಸನ್ಯಾಸಿ ಹೇಳಿದರು, ಗೊತ್ತು, ನೀನು ಈಶ್ವರ ಭಟ್ಟರ ಮಗ. ನಿನ್ನ ತಂದೆ ಅರ್ಚಕರಾಗಿ ಪುರೋಹಿತರಾಗಿ ಕಲ್ಲೂರಿನಲ್ಲಿದ್ದರು. ನೀನು ಮೈಸೂರಿನಲ್ಲಿ ಓದುತ್ತಿರುವಾಗಲೇ ನಿಮ್ಮ ತಾಯಿ ತೀರಿಕೊಂಡರು. ಇದೆಲ್ಲ ನಿಜ ತಾನೆ? ನಿಜ. ಆದರೆ ಇವೆಲ್ಲ ಈಗ ಏಕೆ? ನಾನು ಯಾರೆಂದು ನಿನಗೆ ಗೊತ್ತಾಗಲಿಲ್ಲ. ಯಾರೋ ಸನ್ಯಾಸಿ ಅಥವಾ ಭಿಕ್ಷು ಎಂದು ತಿಳಿದುಕೊಂಡಿದ್ದೀಯಾ ಅಲ್ಲವೇ? ಹೌದು. ನೀನು ಹುಡುಗನಾಗಿದ್ದಾಗ ನಿಮ್ಮ ತಂದೆಗೆ ಪೂಜೆ ಪುನಸ್ಕಾರಕ್ಕೆ ಚಂದ್ರಚೂಡ ಅನ್ನುವವನು ಒಬ್ಬ ಇದ್ದ. ಅವನು ನಿನಗೆ ಜ್ಞಾಪಕವಿದೆಯೇ? ಇದೆ. ಆ ಚಂದ್ರಚೂಡನೇ ನಾನು. ನಿನ್ನ ಕೂಡ ಈಗ ಹೇಳ್ತೀನಿ. ನಾನು ಯಾವುದನ್ನೋ ನಿನಗೆ ಹೇಳಿ ಮೋಸ ಮಾಡಲು ಯತ್ನಿಸುತ್ತೇನೆ ಎಂಬ ಕಳವಳ ಬೇಡ. ನೀನು ಮೈಸೂರು ಬಿಟ್ಟು ವಿದೇಶಕ್ಕೆ ಹೋದ ವರ್ಷ ನಾನು ಕಲ್ಲೂರಿನಿಂದ ಬೇರೆ ಯಾವುದಾದರೂ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿರುವ ಸಾಧು ಸಂತರು, ಸಂಸ್ಕೃತ ಪಂಡಿತರು ಇಂಥವರನ್ನು ಭೇಟಿ ಮಾಡಿ ಅವರಿಂದ ಮಂತ್ರ ತಂತ್ರ ಕಲಿಯಬೇಕೆಂದು ಇಚ್ಛಿಸಿದೆ. ನನ್ನ ಕೈಲಿ 2-3 ರೂಪಾಯಿ ಮಾತ್ರ ಇತ್ತು. ಹೆಚ್ಚು ಹಣ ಬೇಕು. ಏನು ಮಾಡಲಿ? ದೇವಸ್ಥಾನದ ಒಂದು ಮೂಲೆಯಲ್ಲಿ ಶಿವ ಪಾರ್ವತಿಯರ ಪಂಚಲೋಹದ ವಿಗ್ರಹವಿತ್ತು. ಅದು ಸ್ವಲ್ಪ ಮುಕ್ಕಾಗಿದ್ದರಿಂದ ಅದನ್ನು ಪೂಜಿಸದೆ ಹಾಗೆಯೇ ಇಟ್ಟಿದ್ದರು. 200-300 ವರ್ಷಗಳ ಹಿಂದಿನ ವಿಗ್ರಹ ಎಂದು ನಾನು ನಿರ್ಧರಿಸಿದೆ. ಅದಕ್ಕೆ ಆಂಟಿಕ್ ವ್ಯಾಲ್ಯೂ ಇದೆ ಎಂದು ಭಾವಿಸಿ ಸಿಟಿಗೆ ಹೋದೆ. ಯಾರಿಗೋ ಅದನ್ನು ಮಾರಿದೆ. ನಾನು ನಿರೀಕ್ಷಿಸಿದಕ್ಕಿಂತಲೂ ಸ್ವಲ್ಪ ಹೆಚ್ಚು ಹಣ ಬಂತು. ಪುನಃ ಕಲ್ಲೂರಿಗೆ ಹೋಗಲಿಲ್ಲ. ರೈಲಿನಲ್ಲಿ ಕಾಶಿಗೆ ಬಂದೆ. ಈಶ್ವರ ಭಟ್ಟರಿಗೆ ವಿಗ್ರಹ ನಾಪತ್ತೆಯಾಗಿರುವುದು ಯಾವಾಗ ಗೊತ್ತಾಯಿತೋ ನನಗೆ ಗೊತ್ತಿಲ್ಲ. ಬಹುಶಃ ಅವರು ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲಿಲ್ಲ ಅನಿಸುತ್ತದೆ. ಕಾಶಿಯಲ್ಲಿ ನಾನು ಒಬ್ಬ ಪಂಡಾನ ಸಹಾಯಕನಾಗಿ ಕೆಲವು ತಿಂಗಳು ಕೆಲಸ ಮಾಡಿದೆ. ಊಟ ತಿಂಡಿಗೆ ಕಷ್ಟವಾಗಲಿಲ್ಲ. ಮಲಗಲು ಅವರ ಮನೆ ವರಾಂಡ ಇದ್ದೇ ಇತ್ತು. ನನಗೆ ಜಟೆ ಮತ್ತು ಗಡ್ಡ ಬಿಟ್ಟಿದ್ದ ಒಬ್ಬ ಅಸಾಧಾರಣ ಸನ್ಯಾಸಿಯ ಪರಿಚಯವಾಯಿತು. ಅವರು ಹಠಯೋಗಿ. ಮೊಳೆ ಹೊಡೆದಿದ್ದ ಅಂದರೆ ಮೇಲೆ ಚೂಪಿನ ಭಾಗ, ಹಲಗೆಯ ಮೇಲೆ ಒಂಟಿಕಾಲಿನ ಮೇಲೆ ನಿಂತು ಓಂ ನಮ ಶಿವಾಯ ಎಂದು ಆಗಾಗ ಉಚ್ಚರಿಸುತ್ತಲೇ ಇರುತ್ತಿದ್ದ. ಸಂಜೆ ಹಲಗೆಯಿಂದ ಇಳಿದು ಅದನ್ನು ಕೈಯಲ್ಲಿ ಹಿಡಿದು ನದಿಗೆ ಹೋಗಿ ಸ್ನಾನ ಮಾಡಿ ಸ್ಮಶಾನಕ್ಕೆ ಹೋಗುತ್ತಿದ್ದ. ಅಲ್ಲಿ ಏನು ತಿನ್ನುತ್ತಿದ್ದ, ಏನು ಮಾಡುತ್ತಿದ್ದ ನನಗೆ ಗೊತ್ತಿಲ್ಲ. ಮಾರನೇ ದಿನ ಬೆಳಿಗ್ಗೆ ಸ್ನಾನ ಮಾಡಿ ನಂತರ ಜಪ ಮಾಡುತ್ತಿದ್ದ. ಅವನ ಜೊತೆ ನಾನು 4-6 ವಾರಗಳಿದ್ದೆ. ಹಠಯೋಗದ ಬಗ್ಗೆ ಸ್ವಲ್ಪ ತಿಳಿದುಕೊಂಡೆ. ಹಾಗೆ ಅನೇಕ ಸಂಸ್ಕೃತ ಶ್ಲೋಕಗಳನ್ನು ಕೂಡ. ಆದರೆ ಅವನೊಡನೆ ಎಂದೂ ಸ್ಮಶಾನಕ್ಕೆ ಹೋಗಲಿಲ್ಲ, ಮಾಂಸ ಮಡ್ಡಿ ತಿನ್ನಲಿಲ್ಲ. ನಂತರ ಶಂಕರ ಮಠಕ್ಕೆ ಹೋಗಿ ಅಲ್ಲಿಯ ವ್ಯವಸ್ಥಾಪಕ, ಅರ್ಚಕರು ಮತ್ತು ಇತರರೊಡನೆ ಇದ್ದು ಅವರ ಕೆಲಸ ಮಾಡುತ್ತಾ 1-2 ವರ್ಷವಿದ್ದೆ. ಅಲ್ಲಿಗೆ ಬರುತ್ತಿದ್ದ ಒಬ್ಬ ಅದ್ವೈತಿ ಶಿಖಾಮಣಿಯವರಿಂದ ಶಂಕರಾಚಾರ್ಯರು ನಡೆದೇ ಭಾರತವನ್ನು 3-4 ಬಾರಿ ಸುತ್ತಾಡಿ ಎಲ್ಲಾ ದಿಕ್ಕುಗಳಲ್ಲೂ ಒಂದೊಂದು ಮಠ ಸ್ಥಾಪಿಸಿ ಅದ್ವೈತದ ಹಿರಿಮೆಯನ್ನು ಬೋಧಿಸಿದ್ದನ್ನು ಕೇಳಿದೆ. ಅವರ ಹೆಸರು ನಾನು ಕೇಳಿದೆ. ಬ್ರಹ್ಮಾನಂದ ಸ್ವಾಮೀಜಿ. ನನಗೆ ಅದ್ವೈತದ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳುವ ಮನಸ್ಸಾಗಿದೆ. ನೀವು ನಾನಿರುವ ಚೌಲ್ಟ್ರಿಗೆ ಬರುತ್ತೀರಾ? ಇಲ್ಲ, ಈಗ ನಾನು ಒಬ್ಬ ಅಲೆದಾಡುವ ಸನ್ಯಾಸಿ. ಅಘೋರಿಗಳ ಬಳಿ ಕೆಲ ಕಾಲ ಇದ್ದರೂ ಈಗ ನಾನು ಕೇವಲ ಸನ್ಯಾಸಿ ಅಥವಾ ಸ್ವಾಮೀಜಿ. ಯಾರ ಬಳಿಗೂ ಹೋಗುವುದಿಲ್ಲ, ಬೇಡುವುದಿಲ್ಲ. ಮದ್ರಾಸಿನಿಂದ ಬಂದ ಕೆಲವರು ಬ್ರಾಹ್ಮಣರು ನನಗೆ ತಿನ್ನುವುದಕ್ಕೆ ಏನಾದರೂ ಕೊಡುತ್ತಾರೆ. ನಿಮ್ಮ ಹೆಸರನ್ನು ಮರೆತು ಬಿಟ್ಟೆ ಎಂದರು ನೀಲಕಂಠ ಭಟ್ಟರು. ನನ್ನ ಪೂರ್ವಾಶ್ರಮದ ಹೆಸರು ಚಂದ್ರಚೂಡ. ನಿಮ್ಮಲ್ಲಿ ಅದ್ವೈತದ ಬಗ್ಗೆ, ಶಂಕರರ ಬಗ್ಗೆ ಕೇಳಿ ತಿಳಿದುಕೊಳ್ಳಬೇಕೆಂದಿದ್ದೇನೆ. ದಯವಿಟ್ಟು ನನಗೆ ತಿಳಿಸುತ್ತೀರಾ? ಆಗಲಿ. ನಿಮ್ಮ ತಂದೆಯವರ ಹಂಗು ನನ್ನ ಮೇಲಿದೆ. ಜೊತೆಗೆ ನೀವು ನನ್ನನ್ನು ಬೇರೆ ಏನನ್ನೂ ಕೇಳುತ್ತಿರುವುದು ಅದ್ವೈತದ ಬಗ್ಗೆ. ಆಗಲೇ ಹೇಳಿದೆ, ನಾನು ನೀವಿರುವ ಚೌಲ್ಟ್ರಿಗೆ ಬರುವುದಿಲ್ಲ. 1-2 ದಿನ ಸಂಜೆ 5ರಿಂದ 7ರವರೆಗೆ ನಾನು ಇಲ್ಲಿಯೇ ಇರುತ್ತೇನೆ. ನೀವು ಅದ್ವೈತದ ಬಗ್ಗೆ ನಿಮಗಿರುವ ಅನುಮಾನಗಳನ್ನು ಹೇಳಿ ತೃಪ್ತಿಯಾಗುವಂತೆ ಉತ್ತರ ಕೊಡುತ್ತೇನೆ. ನೀಲಕಂಠ ಭಟ್ಟರು ಚಂದ್ರಚೂಡ ಸನ್ಯಾಸಿಯ ಕಾಲಿಗೆರಗಿ ಚೌಲ್ಟ್ರಿಗೆ ವಾಪಸ್ಸಾದರು. ನೀಲಕಂಠ ಭಟ್ಟರು ಚಂದ್ರಚೂಡ ಸ್ವಾಮೀಜಿಯನ್ನು ಕಂಡು ಮಾತನಾಡಲು ಮಾರನೆಯ ಸಂಜೆ 5ಕ್ಕೆ ಹೇಳಿದ ಸ್ಥಳಕ್ಕೆ ಬಂದು ಸ್ವಾಮೀಜಿಯವರನ್ನು ಕಂಡು ಲೋಕ ವ್ಯವಹಾರವಾಗಿ 1-2 ಮಾತನಾಡಿ ತಮ್ಮ ವಿಷಯಕ್ಕೆ ಬಂದರು. ಸ್ವಾಮೀಜಿ, ನಾವುಗಳೆಲ್ಲ ಹಿಂದೂಗಳು ತಾನೆ? ಹಿಂದೂ ಅಂದರೆ ಯಾರು? ಅದು ಒಂದು ಧರ್ಮ ಎಂದು ತಿಳಿದಿದ್ದೇನೆ. ಹೌದು ತಾನೆ? ಅದರ ಸ್ಥಾಪಕರು ಯಾರು? ಅದರ ಧರ್ಮದ ಬಗ್ಗೆ ಸ್ವಲ್ಪ ಹೇಳಿ. ಸ್ವಾಮಿ ಹರ್ಷಾನಂದಜಿ ಹೇಳುತ್ತಾರೆ, ಬಹಳ ಹಿಂದೆ ಪರ್ಷಿಯನ್ನರು ಸಿಂಧೂ ನದಿ ಇರುವ ಜಾಗಕ್ಕೆ ಬಂದರು. ಆ ಜಾಗವನ್ನು ಸಿಂಧೂ ದೇಶ ಎಂದರು. ಸಿಂಧೂ ಎನ್ನುವುದು ಹಿಂದೂ ಆಗಿದೆ. ವೇದಗಳಲ್ಲಿ ಪ್ರಚಲಿತವಾಗಿರುವ ಧರ್ಮವೇ ಹಿಂದೂ ಧರ್ಮ. ಹಿಂದೂ ಧರ್ಮ ಒಬ್ಬ ವ್ಯಕ್ತಿಯಿಂದ ಸ್ಥಾಪಿತವಾದ ಧರ್ಮವಲ್ಲ. ಹಲವಾರು ಋಷಿವರ್ಯರು ತಮ್ಮ ಅತೀಂದ್ರಿಯ ದರ್ಶನಗಳಿಂದ ತಮ್ಮ ಆಧ್ಯಾತ್ಮಿಕ ಅನುಭವಗಳನ್ನು ಬಹಳ ಹಿಂದೆ ತಿಳಿಸಿದರು. ಈಗಲೂ ಅದು ಹರಿದು ಬರುತ್ತಿದೆ. ಆದುದರಿಂದ ಇದನ್ನು ಸನಾತನ ಧರ್ಮ ಎನ್ನುತ್ತಾರೆ. ವೇದಗಳ ಧರ್ಮವೇ ಮೂಲ ಗ್ರಂಥಗಳು. ಹಿಂದೂಗಳು ಅನೇಕ ದೇವರನ್ನ ಪೂಜಿಸುತ್ತಾರೆ. ದೇವರು ಒಬ್ಬನೇ ಎನ್ನುತ್ತಾ ಹಲವಾರು ದೇವರುಗಳನ್ನು ಪೂಜಿಸುವುದಕ್ಕೆ. ಮುಸ್ಲಿಮರಲ್ಲಿ ವಿಗ್ರಹಾರಾಧನೆ ಇಲ್ಲ, ಅವರು ದೈವ ಭಕ್ತರಲ್ಲವೇ? ಕ್ರೈಸ್ತರು ಕ್ರಿಸ್ತ ದೇವರಲ್ಲ, ಅವನು ದೇವರ ಪುತ್ರ ಅನ್ನುತ್ತಾರೆ. ಏಕೆ? ದೇವರು ಒಬ್ಬನೇ, ಅವನು ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ. ಸೃಷ್ಟಿ ಸ್ಥಿತಿ ಸಂಹಾರಕ್ಕೆ ಬಂದರೆ ಅದಕ್ಕೆ ಕಾರಣ ಬ್ರಹ್ಮ ವಿಷ್ಣು ಮಹೇಶ್ವರ ಎನ್ನುತ್ತಾರೆ. ಆದರೆ ಅವರು 3 ದೇವರುಗಳಲ್ಲ. ಒಬ್ಬ ವ್ಯಕ್ತಿ ಹೆಂಡತಿಗೆ ಗಂಡನಾಗಿಯೂ, ಮಕ್ಕಳಿಗೆ ತಾಯಿಯಾಗಿಯೂ, ಕಚೇರಿಯಲ್ಲಿ ಅಧಿಕಾರಿಯಾಗಿಯೂ ಇರುವುದಿಲ್ಲವೇ?
ಹಾಗೆಯೇ ಒಬ್ಬ ದೇವರು ಬೇರೆ ಬೇರೆ ರೂಪದಲ್ಲಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾನೆ. ಕಣ್ಣಿಗೆ ಕಾಣದ ದೇವರನ್ನು ವಿಗ್ರಹ ಮಾಡಿ ಪೂಜಿಸುವುದಕ್ಕೆ ಕಾರಣ ಏಕಾಗ್ರತೆ ಸಾಧಿಸಲು. ವಿಗ್ರಹವನ್ನು ನೋಡಿದಾಗ ನಮಗೆ ಚೈತನ್ಯ ಪೂರಿತ ದೇವರು ಕಾಣಿಸುತ್ತಾನೆ. ದೇವರ ವಿಗ್ರಹ ಮುರುಕುಗಳನ್ನು ನಾವೇಕೆ ದೂಷಿಸುತ್ತೇವೆ? ಉತ್ತರ ಸುಲಭ. ನಿಮ್ಮ ಮನೆಯಲ್ಲಿ ಗೋಡೆಗೆ ನೇತು ಹಾಕಿರುವ ನಿಮ್ಮ ದಿವಂಗತ ತಂದೆ ತಾಯಿಯವರ ಫೋಟೋವನ್ನು ಯಾರಾದರೂ ಬಂದು ಗೋಡೆಯಿಂದ ಕಿತ್ತು ಅದನ್ನು ತುಳಿದರೆ ನೀವೇನು ಮಾಡುತ್ತೀರಿ? ಅವನನ್ನು ಬೈದು ಹೊರಗಟ್ಟುತ್ತೀರಿ, ಹೌದು ತಾನೆ? ಹಾಗೆಯೇ ಇದು ಕೂಡ. ದೇವರು ಸರ್ವಶಕ್ತ, ಸರ್ವವ್ಯಾಪಿ, ಸರ್ವಜ್ಞ ಎನ್ನುತ್ತಾರೆ. ಹಾಗಾದರೆ ಅವನಿಗೆ ದೇಗುಲವನ್ನು ಕಟ್ಟುವುದೇಕೆ? ಸರ್ವಜ್ಞ ಅವನಾಗಿರುವುದರಿಂದ ಅವನೇ ಎಲ್ಲರಿಗೂ ಸಮನಾಗಿ ಜ್ಞಾನವನ್ನು ಹಂಚಬಾರದು? ಅವನೇಕೆ ದುಷ್ಟರನ್ನು ನಾಶಪಡಿಸಿ ಪ್ರಪಂಚದಲ್ಲಿ ಒಳ್ಳೆಯವರು ಒಳ್ಳೆಯದು ಮಾತ್ರ ಇರುವಂತೆ ಮಾಡಬಾರದು? ಮನೆಯಲ್ಲಿ ಶೌಚಾಲಯ, ಅಡುಗೆ ಮನೆ, ಮಲಗುವ ಕೋಣೆ ಇವೆಲ್ಲ ಇರುತ್ತವೆ ಅಲ್ಲವೇ? ಹಾಗೆ ದೇವರು ದೇವಾಲಯದಲ್ಲಿ ಇದ್ದಾನೆ. ಹಾಗಾಗಿ ಅಲ್ಲಿಗೆ ಹೋಗಿ ಪೂಜೆ ಪುನಸ್ಕಾರ ಮಾಡುತ್ತೇವೆ. ಸತ್ಯವಂತರು ಮತ್ತು ನೀತಿವಂತರಿಗೆ ದೇವರ ಅಭಯ ಹಸ್ತ ಇದ್ದೇ ಇದೆ. ಆದರೆ ಅವನು ತೆಗೆದುಕೊಳ್ಳುವ ತೀರ್ಮಾನ ನಿಧಾನ. ನಂತರ ಸ್ವಾಮೀಜಿಯವರಿಗೆ ನಮಸ್ಕರಿಸಿ ಭಟ್ಟರು ಮಾರನೇ ದಿನ ಸಂಜೆ ಬರುವುದಾಗಿ ಹೇಳಿ ತಮ್ಮ ತಂಗುದಾಣಕ್ಕೆ ಹೊರಟರು. ಮಾರನೆಯ ದಿನ ಭಟ್ಟರು ಸ್ವಾಮೀಜಿಯವರನ್ನು ಕಂಡ ಕೂಡಲೇ ಅವರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವರ ಅಡಿದಾವರೆಗಳ ಬಳಿ ಕುಳಿತರು. ಅದ್ವೈತದ ಬಗ್ಗೆ ಕೇಳುತ್ತಿದ್ದೀರಿ, ಅದರಲ್ಲಿ ನಿಮಗೇನು ಅನುಮಾನ? ದ್ವೈತ ಎಂದರೆ ಎರಡು. ಇಲ್ಲಿ ಜೀವಾತ್ಮ ಮತ್ತು ಪರಮಾತ್ಮ ಇವೆರಡೂ ಬೇರೆ ಬೇರೆ ಎಂದು ಹೇಳುವುದು ದ್ವೈತ ಸಿದ್ಧಾಂತ. ಇದನ್ನು ಹೆಚ್ಚಾಗಿ ಪ್ರಚುರಪಡಿಸಿದವರು ಮಧ್ವರು. ಮಾಧ್ವರು ಈ ಸಿದ್ಧಾಂತವನ್ನು ಒಪ್ಪುತ್ತಾರೆ. ಅದ್ವೈತ ಎಂದರೆ ಎರಡೂ ಅಲ್ಲ, ಒಂದೇ ಎನ್ನುವುದು. ಹಾಗೆಂದರೆ ಎರಡನ್ನು ಒಟ್ಟಿಗೆ ಸೇರಿಸುವುದು ಎಂದು ಅರ್ಥವಲ್ಲ. ಪರಮಾತ್ಮ ಒಬ್ಬನೇ, ಅವನೇ ಬ್ರಹ್ಮ. ಬ್ರಹ್ಮ ಮಾತ್ರ ಸತ್ಯ, ಮಿಕ್ಕಿದ್ದೆಲ್ಲ ಮಿಥ್ಯ. ಜೀವವೂ ಬ್ರಹ್ಮವೇ, ಬ್ರಹ್ಮವಲ್ಲದ್ದು ಬೇರೆಯೂ ಇಲ್ಲ. ಬ್ರಹ್ಮವೇದಂ ವಿಶ್ವಂ ಅಂದರೆ ಎಲ್ಲವೂ ಬ್ರಹ್ಮವೇ ಎಂದರ್ಥ. ಆತ್ಮೈವೇದಂ ಸರ್ವಂ, ಇದೆಲ್ಲವೂ ಆತ್ಮವೇ ಎನ್ನುವ ಅರ್ಥ ಎಂದು ಶ್ರುತಿಗಳು ಸಾರುತ್ತವೆ. ಒಟ್ಟಿನಲ್ಲಿ ಹೇಳಬೇಕಾದರೆ ಬ್ರಹ್ಮ ಒಂದೇ ಸತ್ಯ. ಬ್ರಹ್ಮನಲ್ಲಿ ಅಧ್ಯಸ್ಥವಾಗಿರುವ ಈ ಜಗತ್ತು ಮಿಥ್ಯಾರೂಪದ್ದು. ಜೀವನು ಬ್ರಹ್ಮನೇ ಆಗಿದ್ದಾನೆ. ಸ್ವಾಮೀಜಿ, ಬ್ರಹ್ಮನೆಂದರೆ ಯಾರು ಗೊತ್ತಾಗಲಿಲ್ಲ ಕೇಳಿದರು ನೀಲಕಂಠ ಭಟ್ಟರು. ವಿಶ್ವವೆಲ್ಲ ಹುಟ್ಟಿದ್ದು ಅವನಿಂದ. ಅವನಲ್ಲಿ ಬ್ರಹ್ಮಾಂಡವಿದೆ. ಅಂತ್ಯದಲ್ಲಿ ಅದರಲ್ಲೇ ಅದು ಮಿಲನವಾಗುತ್ತದೆ. ಅಜ್ಞಾನದಿಂದ ತೋರುತ್ತಿರುವ ಈ ದ್ವೈತ ಪ್ರಪಂಚಕ್ಕೆ ಆಧಾರವಾಗಿರುವುದು ಅದ್ವೈತ ಪರಬ್ರಹ್ಮವೇ. ಸರಿ, ಅಧ್ಯಾಸ ಅನ್ನುವ ಪದವನ್ನು ಹಿಂದೆ ಉಪಯೋಗಿಸಿದಿರಿ. ಹಾಗೆಂದರೆ ಏನು? ಒಂದು ವಸ್ತುವಿನಲ್ಲಿಲ್ಲದ ಬೇರೊಂದು ವಸ್ತುವನ್ನು ಅದರಲ್ಲಿ ಕಾಣಿಸುವುದಕ್ಕೆ ಅಧ್ಯಾಸ ಎನ್ನುತ್ತಾರೆ. ಉದಾಹರಣೆಗೆ, ಹಗ್ಗದಲ್ಲಿಲ್ಲದ ಹಾವನ್ನು ಅಜ್ಞಾನದಿಂದ ಹಾವೆಂದು ಭಾವಿಸುವುದು. ಹಾವಿನ ತೋರಿಕೆಗೆ ಹಗ್ಗವೇ ಆಧಾರ. ಹಾಗೆಯೇ ಜಗತ್ತಿನ ಹುಸಿ ತೋರಿಕೆಗೆ ಬ್ರಹ್ಮವೇ ಆಧಾರ. ಅಧಿಷ್ಠಾನ, ಆಶ್ರಯ, ಹಾವು ಹಗ್ಗದ ಉದಾಹರಣೆ ಅದ್ವೈತ ವೇದಾಂತದಲ್ಲಿ ಬಹುಮುಖ್ಯ. ಅದನ್ನೇ ರಜ್ಜು ಸರ್ಪನ್ಯಾಯ ಅನ್ನುತ್ತಾರೆ. ಸತ್ ಎಂದರೆ ಏನು? ಅಸತ್ ಮತ್ತು ಮಿಥ್ಯಕ್ಕೂ ಇರುವ ವ್ಯತ್ಯಾಸ. ಸತ್ತೆಂದರೆ ಶಾಶ್ವತವಾದದ್ದು, ಭೂತ, ವರ್ತಮಾನ, ಭವಿಷ್ಯತ್. ಈ ತ್ರಿಕಾಲಗಳಲ್ಲಿ ಯಾವ ಬದಲಾವಣೆಯನ್ನೂ ಹೊಂದದೇ ಇರುವುದು. ಅದು ಅನಂತ. ಅದಕ್ಕೆ ಆದಿ ಅಂತ್ಯವಿಲ್ಲ. ಬ್ರಹ್ಮ ಮಾತ್ರ ಸತ್ಯ. ಅಸತ್ ಅಂದರೆ ಎಂದೆಂದಿಗೂ ಇಲ್ಲದ್ದು. ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಈ ಮೂರು ಕಾಲಗಳಲ್ಲೂ ಇಲ್ಲದ್ದು. ಉದಾಹರಣೆಗೆ ಆಕಾಶ ಕುಸುಮ. ಮಿಥ್ಯೆ ಎಂದರೆ ಭ್ರಮೆ. ಹಿಂದೆ ಇರಲಿಲ್ಲ, ಭವಿಷ್ಯತ್ನಲ್ಲಿ ಇರುವುದಿಲ್ಲ, ವರ್ತಮಾನ ಕಾಲದಲ್ಲಿ ಇರುವಂತೆ ಕಾಣುತ್ತದೆ. ಇದೇ ಮಿಥ್ಯೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಮಡಿಕೆಗೆ ಮಣ್ಣೇ ಆಧಾರ, ಅಲೆಗಳಿಗೆ ಸಾಗರ, ಆಭರಣಗಳಿಗೆ ಚಿನ್ನ. ಹಾಗೆಯೇ ಇಡೀ ಪ್ರಪಂಚಕ್ಕೆ ಆತ್ಮ ಒಂದೇ ಆಧಾರ. ಬ್ರಹ್ಮವನ್ನು ಬಿಟ್ಟು ಜಗತ್ತಿಲ್ಲ. ಜಗತ್ತು ಬ್ರಹ್ಮನಿಗಿಂತ ಭಿನ್ನವಲ್ಲ. ಜೀವನು ಬ್ರಹ್ಮನೇ ಆಗಿದ್ದಾನೆ. ಹಗ್ಗವನ್ನು ಕಂಡಾದ ಮೇಲೆ ಹಾವು ಮಾಯವಾಗುವಂತೆ ಆತ್ಮಜ್ಞಾನವಾದ ಮೇಲೆ ಆತ್ಮ ಒಂದೇ ಸತ್ಯ, ಜಗತ್ತೆಂಬುದು ಭ್ರಮೆ. ನಾನು ಜೀವನದಲ್ಲಿ ನಾನು ಆತ್ಮನೇ, ಆತ್ಮನನ್ನು ಬಿಟ್ಟು ಬೇರೇನೂ ಇಲ್ಲ ಎಂಬ ಅರಿವು ಅನುಭವದ ಮೂಲಕ ಬರುತ್ತದೆ. ಅಹಂ ಬ್ರಹ್ಮಾಸ್ಮಿ ಎಂಬ ಅರಿವೇ ಅದ್ವೈತದ ಪರಮಗುರಿ. ಗುರುಜಿ, ಅದ್ವೈತ ಸಿದ್ಧಾಂತದ ಮೂಲ ಪುರುಷ ಯಾರು? ಶಂಕರಾಚಾರ್ಯರೇ? ಶ್ರೀ ಗೌಡಪಾದಾಚಾರ್ಯರೇ? ಇದು ಹೊಸದಾಗಿ ಬಂದ ತತ್ವವೇನಲ್ಲ. ವೇದ ಮಾತೆ ಕೊಟ್ಟಿರುವ ಕಾಣಿಕೆ ಅದ್ವೈತ. ಹಾಗಾಗಿ ಇದು ಅತ್ಯಂತ ಪ್ರಾಚೀನವಾದದ್ದು. ಶ್ರೀ ಗೌಡಪಾದಾಚಾರ್ಯರು ಇದನ್ನು ಪ್ರಚಾರಕ್ಕೆ ತಂದರು. ಆದಿಶಂಕರಾಚಾರ್ಯರು ಇದರಲ್ಲಿರುವ ಸಾರ್ವಕಾಲಿಕ ಸತ್ಯವನ್ನು ಮತ್ತು ಶಕ್ತಿಯನ್ನು ಬೋಧಿಸಿದರು. ಸಂತೋಷವನ್ನು ಅರಸುತ್ತಾ ಪ್ರಾಪಂಚಿಕ ಸುಖಕ್ಕೆ ಅಂಟಿಕೊಳ್ಳುವುದರಿಂದಲೇ ನಮಗೆ ಎಲ್ಲಿಲ್ಲದ ನೋವು, ಸಂಕಟ. ಇದನ್ನೇ ಮಲಿನ ಮನಸ್ಸು ಎನ್ನುತ್ತಾರೆ. ನಿಶ್ಶಂಕೆ ನೆಮ್ಮದಿ ಬೇಕಾದರೆ ಸರ್ವಶಕ್ತ ಈಶ್ವರನಲ್ಲಿ ನಾವು ನಂಬಿಕೆ ಇಟ್ಟು ಅವನನ್ನು ಸದಾ ಧ್ಯಾನಿಸಬೇಕು.
ಅನೂನ್ಯವಾಗಿ ನಮ್ಮ ಪಾಲಿಗೆ ಬಂದ ಕೆಲಸ ಮಾಡುವುದರಿಂದ ನೆಮ್ಮದಿ ಸಿಗುತ್ತದೆ. ನೀಲಕಂಠ ಭಟ್ಟರು ಸ್ವಾಮೀಜಿಯವರ ಪಾದಕಮಲಗಳಿಗೆ ನಮಸ್ಕರಿಸಿ ತಮ್ಮ ಬಿಡಾರಕ್ಕೆ ಹೊರಟರು. ನೀಲಕಂಠ ಭಟ್ಟರು ಕಾಶಿಯಲ್ಲಿರುವ ವಿಶ್ವವಿದ್ಯಾನಿಲಯ ಮತ್ತು ಇತರ ನೋಡಬೇಕಾದ ಸ್ಥಳಗಳನ್ನು ನೋಡಿ ಬಂದರು. ಹತ್ತಿರವೇ ಇರುವ ಸಾರನಾಥ್ಗೂ ಹೋಗಿ ಬಂದರು. ಇನ್ನು ಅವರ ಪ್ರಯಾಣ ಅಲಹಾಬಾದ್ಗೆ. ಕ್ರಿಸ್ತಪೂರ್ವ ಸುಮಾರು 1500ನೇ ಇಸುವಿಯಲ್ಲಿ ಮಧ್ಯ ಏಷ್ಯಾದಿಂದ ಆರ್ಯರು ಇಲ್ಲಿಗೆ ಬಂದು ಪ್ರಯಾಗ ಎನ್ನುವ ಒಂದು ಪಟ್ಟಣವನ್ನು ಕಟ್ಟಿದರು. ಪ್ರಯಾಗವೆಂದರೆ ತ್ಯಾಗದ ತಾಣ ಎಂದರ್ಥ. ಹಾಗಾಗಿ ಅದು ಇಂದಿಗೂ ಪುಣ್ಯಸ್ಥಳ ಎನಿಸಿದೆ. ಕ್ರಿಸ್ತಪೂರ್ವ 243ರಲ್ಲಿ ಅಶೋಕ ಅಲ್ಲಿ ಒಂದು ಎತ್ತರವಾದ ಕಲ್ಲಿನ ಸ್ತಂಭವನ್ನು ನಡೆಸಿದ. ಅದರ ಮೇಲೆ ಅವನ ಶಾಸನಗಳು ಕೆತ್ತಲ್ಪಟ್ಟಿವೆ. ಮೊಘಲ್ ಚಕ್ರವರ್ತಿ ನಗರದ ಸುತ್ತಲೂ ಒಂದು ಕೋಟೆ ಕಟ್ಟಿಸಿದ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆದದ್ದು ಅಲ್ಲೇ. ಅಲಹಾಬಾದ್ನಲ್ಲಿ ಮೋತಿಲಾಲ್ ನೆಹರು ಕಟ್ಟಿಸಿದ ಅವರ ಮಹಡಿ ಮನೆ ಇದೆ. ಆ ಕಾಲಕ್ಕೆ ಅದೊಂದು ಭಾರೀ ಸೌಧ. ಈಗ ಅದು ಸರ್ಕಾರಕ್ಕೆ ಸೇರಿದೆ. ನೀಲಕಂಠ ಭಟ್ಟರು ಪ್ರಯಾಗದಲ್ಲಿ ಮತ್ತು ಗಯಾದಲ್ಲಿ ತಂದೆ ತಾಯಿ ಮತ್ತು ಹೆಂಡತಿಯ ಶ್ರಾದ್ದ ಮಾಡಿ ಅಲ್ಲೇ 1-2 ದಿನಗಳಿದ್ದು ನೋಡಬೇಕಾದ ಸ್ಥಳಗಳನ್ನು ವೀಕ್ಷಿಸಿ ನಂತರ ಕಲ್ಕತ್ತಾಕ್ಕೆ ರೈಲಿನಲ್ಲಿ ಬಂದರು. ಕಲ್ಕತ್ತಾ ಹಿಂದೆ 1774ರಲ್ಲಿ ಬ್ರಿಟಿಷ್ ಭಾರತದ ರಾಜಧಾನಿ. ಬಡತನ ಮತ್ತು ಸಿರಿತನ ಅಲ್ಲಿ ಒಟ್ಟೊಟ್ಟಿಗೆ ಇವೆ. ಜನಸಂಖ್ಯೆ ಹೆಚ್ಚು. ವೆಸ್ಟ್ ಬೆಂಗಾಲ್ನ ರಾಜಧಾನಿ ಅದು. ಸ್ವಾತಂತ್ರ್ಯ ಬಂದ ಮೇಲೆ 4-6 ದಶಕಗಳು ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರವಿತ್ತು. ಆದರೆ ಅವರಿಂದ ಬಡತನ ಹೋಗಲಿಲ್ಲ. ಕಲ್ಕತ್ತಾದ ಮಧ್ಯದಲ್ಲಿರುವ ವಿಕ್ಟೋರಿಯಾ ಮೆಮೋರಿಯಲ್ ಇಂದಿಗೂ ಆಕರ್ಷಕವಾಗಿದೆ. ಸುತ್ತಲೂ ಉದ್ಯಾನ. ಜನರಿಂದ ತುಂಬಿ ತುಳುಕುವ ಜಾಗದಿಂದ ಇಲ್ಲಿಗೆ ಬಂದರೆ ಏನೋ ಸಂತೋಷವಾಗುತ್ತದೆ. ಕಲ್ಕತ್ತಾದ ಕ್ರಿಕೆಟ್ ಮೈದಾನ, ರೇಸ್ ಕೋರ್ಸ್ ಇವುಗಳನ್ನು ಭಟ್ಟರು ನೋಡಿಕೊಂಡು ರಾಮಕೃಷ್ಣಾಶ್ರಮಕ್ಕೆ ಭೇಟಿ ಇತ್ತರು. ನಂತರ ಅವರು ವಿಶಾಖಪಟ್ಟಣಕ್ಕೆ ಬಂದು ಹತ್ತಿರವೇ ಇರುವ ಖಜುರಾಹೋವನ್ನು ಮತ್ತು ಪುರಿಯಲ್ಲಿ ನಡೆಯುವ ರಥೋತ್ಸವವನ್ನು ವೀಕ್ಷಿಸಿದರು. ಜನಸಾಗರವನ್ನು ಕಂಡು ದೇವರಲ್ಲಿ ಎಂಥ ಭಕ್ತಿ ಎಂದು ಉದ್ಘರಿಸಿದರು. ಅಲ್ಲಿ ಬಡವ, ಬಲ್ಲಿದ, ಅಕ್ಷರಸ್ಥ, ಅನಕ್ಷರಸ್ಥ, ಹಿಂದುಳಿದವ, ಮೇಲಿನ ಜಾತಿಯವ ಎನ್ನುವ ಯಾವ ಭಾವನೆಯೂ ಭಕ್ತರಲ್ಲಿ ಕಾಣಲಿಲ್ಲ. ಅಲ್ಲಿಂದ ಅವರ ಪ್ರಯಾಣ ರಾಮೇಶ್ವರಕ್ಕೆ. ಹಿಂದೂ ಸಾಗರದ ಅಂಚಿನಲ್ಲಿ ಬಂಡೆಯ ಮೇಲೆ ಇರುವ ವಿವೇಕಾನಂದರ ಪ್ರತಿಮೆಯನ್ನು ಕಂಡು ಪುಳಕಿತರಾದರು. ನೀಲಕಂಠ ಭಟ್ಟರು ಆದಿಶಂಕರರನ್ನ ಆರಾಧಿಸುವ ಅದ್ವೈತಿ. ಆದುದರಿಂದಲೇ ಅವರಿಗೆ ಶಂಕರಾಚಾರ್ಯರ ಕಾಲಟಿ ನೋಡಬೇಕು ಎನ್ನುವುದು ಅವರ ಮನದಲ್ಲಿ ಬಹಳ ಕಾಲದಿಂದ ಬೇರೂರಿತ್ತು. ಅವರು ಕಾಲಟಿಗೆ ಹೋಗಿ ನಂತರ ಬೆಂಗಳೂರಿಗೆ ಬಂದರು. ಅವರ ಪ್ರಯಾಣ ಸುಮಾರು 2 ತಿಂಗಳು. ಅವರು ಅನೇಕ ಸ್ಥಳಗಳಿಗೆ ಭೇಟಿ ಇತ್ತರೂ ಅವರಿಗೆ ಗಾಂಧೀಜಿಯ ಊರು, ಪೋರಬಂದರ್, ಮುಕ್ಕಾಗದೆ ಇರುವ ಅಮೃತಶಿಲೆಗಳ ದೇವರ ವಿಗ್ರಹಗಳು ಇತ್ಯಾದಿ ಇರುವ ಮೌಂಟ್ ಅಬು, ಪಂಜಾಬಿನಲ್ಲಿರುವ ಸಿಖ್ಖರ ಸ್ವರ್ಣ ಮಂದಿರ, ಹೀಗೆ ಹಲವಾರು ಜಾಗಗಳನ್ನು ಮುಂದೆ ನೋಡಬೇಕು ಎನ್ನುವ ಆಸೆ ಅವರಲ್ಲಿ ಮೂಡಿದ್ದು ಆಶ್ಚರ್ಯವಲ್ಲ. ಅವರು ಬೆಂಗಳೂರಿನಲ್ಲಿ ಯಥಾಪ್ರಕಾರ ಭೂಮಿಯ ಮನೆಯಲ್ಲಿ ಉಳಿದುಕೊಂಡರು. ಭೂಮಿಗೆ ಭಟ್ಟರು ಕೈಗೊಂಡ ಯಾತ್ರೆಯ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ. ಭಟ್ಟರು ಆಕೆಗೆ ತಾವು ಭೇಟಿ ಮಾಡಿದ ಜಾಗಗಳನ್ನು, ದೇವಾಲಯಗಳನ್ನು, ಹೆಸರಾಂತ ಕಟ್ಟಡಗಳ ವಿಷಯಗಳನ್ನು ತಿಳಿಸಿ ತಾವು ತಮ್ಮ ಕ್ಯಾಮರಾದಲ್ಲಿ ತೆಗೆದ ಫೋಟೋಗಳನ್ನು ಅವರಿಗೆ ತೋರಿಸಿದರು. ನಿಜ, ಭೂಮಿಯು ಭಟ್ಟರು ನೋಡಿದ ಎಲ್ಲ ಸ್ಥಳಗಳಿಗೂ ಪತಿಯೊಡನೆ 2-3 ಬಾರಿ ಹೋಗಿ ಬಂದಿದ್ದರು. ಆದರೂ ಭಟ್ಟರ ಅನುಭವಗಳನ್ನು ಅವಳು ಕಾಳಜಿಯಿಟ್ಟು ಕೇಳಿಸಿಕೊಂಡಳು. ಇದುವರೆಗೂ HR ಚಂದ್ರವದನ್ ರಾವ್ ಅವರ ಮರಳಿ ಹಳ್ಳಿಗೆ ಪುಸ್ತಕದ ವಾಚನವನ್ನು ಆಲಿಸಿದಿರಿ.